ಎಲ್ರಿಗೂ ನಮಸ್ತೆ. ಟಾರ್ಗೆಟ್ 360 ಕೋರ್ಸಿಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಈ ಹಿಂದೆ ಹಲವು ವಿಷಯಗಳನ್ನು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ಚರ್ಚೆಗಳನ್ನು ಮಾಡಿದ್ವಿ. ಅದರ ಮುಂದುವರೆದಂತಹ ಭಾಗ, ಬಹಳ ಇಂಪಾರ್ಟೆಂಟ್ ಆದಂತಹ ಮತ್ತೊಂದು ಟಾಪಿಕ್ ಏನು ಅಂತ ಕೇಳಿದ್ರೆ ನ್ಯಾಷನಲ್ ಇನ್ಕಮ್ ಅಂತ ಕರಿತೀವಿ, ಅಥವಾ ಭಾರತದ ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಭಾರತದ ರಾಷ್ಟ್ರೀಯ ಆದಾಯ, ಈ ನ್ಯಾಷನಲ್ ಇನ್ಕಮ್ ಸಂಬಂಧಪಟ್ಟಾಗೆ ಬಹಳಷ್ಟು ಬಾರಿ ಪ್ರಶ್ನೆಗಳನ್ನು ಕೇಳ್ತಾರೆ. ಉದಾಹರಣೆಗೆ, ಭಾರತದ ಮೊಟ್ಟ ಮೊದಲ ಬಾರಿಗೆ ಈ ರಾಷ್ಟ್ರೀಯ ಆದಾಯವನ್ನು ಅಳೆದಂತಹ ವ್ಯಕ್ತಿ ಯಾರು ಅಂತ ಕೇಳ್ತಾರೆ. ಅಥವಾ ಈಗಾಗಲೇ KSನಲ್ಲಿ ಕೇಳಂತಹ ಕ್ವಶನನ್ನು ನೋಡೋದಾದರೆ, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ವೈಜ್ಞಾನಿಕವಾಗಿ ಸೈಂಟಿಫಿಕ್ ಆಗಿಬಿಟ್ಟು ರಾಷ್ಟ್ರೀಯ ಆದಾಯವನ್ನು ಅಳೆದಂಥವ್ರು ಯಾರು ಅಂತ ಕೇಳ್ತಾರೆ. ಅಥವಾ GDP ಅಂದರೇನು, NDP ಅಂದರೇನು, ಅಥವಾ NNP ಅಂದರೇನು, NNPಯನ್ನು ಹೇಗೆ ಲೆಕ್ಕ ಹಾಕಲಾಗುತ್ತೆ, ಈ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಬಟ್ ಇತ್ತೀಚೆಗೆ ಭಾಳಷ್ಟು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಬೇಸ್ನಲ್ಲೂ ಕ್ವಶನನ್ನು ಕೇಳ್ತಾರೆ. ಫಾರ್ ಎಕ್ಸಾಂಪಲನ್ನು ನೋಡೋದಾದರೆ, ಎಕ್ಸಾಮ್ನಲ್ಲಿ ಕೇಳ್ತಾರೆ, ಈಗ ಪರ್ ಕ್ಯಾಪಿಟ ಇನ್ಕಮ್ ಎಷ್ಟಿದೆ ಪ್ರೆಸೆಂಟ್ ಆಗಿಬಿಟ್ಟು, ರಾಷ್ಟ್ರದಲ್ಲಿ ಎಷ್ಟಿದೆ, ರಾಜ್ಯದಲ್ಲಿ ಎಷ್ಟಿದೆ, ಇವುಗಳನ್ನು ಕೇಳ್ತಾರೆ. ನಾವು ಅದನ್ನು ಎಕನಾಮಿಕ್ ಸರ್ವೆ ಮುಖಾಂತರ ಕರೆಂಟ್ ಅಫೇರ್ಸನ್ನು ಪಡ್ಕೊಳ್ಬೇಕಾಗತ್ತೆ. ಹಾಗೆ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ, ಈ ರಾಷ್ಟ್ರೀಯ ಆದಾಯ ನಮಗೆ ಯಾಕೆ ಬೇಕು ಅನ್ನೋದು ಗೊತ್ತಾಗಬೇಕು. ನ್ಯಾಷನಲ್ ಇನ್ಕಮ್ ಅಂತ ಕರಿತೀವಿ. ಈ ರಾಷ್ಟ್ರೀಯ ಆದಾಯ ನಮಗೆ ಯಾಕೆ ಬೇಕು ಅಂತ ಕೇಳಿದ್ರೆ, ನೋಡಿ, ಪ್ರತಿಯೊಬ್ಬ ಮನೆಯವನ ಆದಾಯ ಕೂಡ ಏನಾಗಿರುತ್ತೆ, ಲೆಕ್ಕಕ್ಕೆ ತೆಗೆದುಕೊಂಡು ಜೀವನ ನಡೆಸಬೇಕು. ಹಾಗೆ ಒಂದು ರಾಷ್ಟ್ರ ಕೂಡ ತನ್ನಲ್ಲಿರುವಂತಹ ಆದಾಯದ ಬಗ್ಗೆ ಕೂಡ ಲೆಕ್ಕವನ್ನು ತೆಗೆದುಕೊಳ್ಳುತ್ತೆ. ಇದರಿಂದ ಏನೆಲ್ಲ ಲಾಭ ಆಗುತ್ತೆ ಅವುಗಳನ್ನು ಕೂಡ ನೋಡೋದಾದರೆ, ನಮ್ಮ DSRT ಬುಕ್ನಲ್ಲಿ ಕೆಲವೊಂದು ಅಂಶಗಳನ್ನು ಕೊಟ್ಟಿದ್ದಾರೆ. ಹೈಸ್ಕೂಲ್ ಬುಕ್ನಲ್ಲಿ ಕೆಲವೊಂದು ಅಂಶಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ನೋಡೋದಾದರೆ, ಹೇರಳವಾದಂತಹ ನೈಸರ್ಗಿಕ ಸಂಪತ್ತು, ಖನಿಜಗಳು ಅಥವಾ ಅರಣ್ಯಗಳು ಅಥವಾ ಹೆಚ್ಚು ಫಲವತ್ತಾದ ಭೂ ಸಂಪತ್ತಿನಿಂದ ಕೂಡಿದ ರಾಷ್ಟ್ರಗಳು ಸ್ವಾಭಾವಿಕವಾಗಿ ಶ್ರೀಮಂತ ರಾಷ್ಟ್ರಗಳಾಗಿರೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನಮ್ಮ ಹೈಸ್ಕೂಲ್ ಬುಕ್ನಲ್ಲಿ. ಅಂದರೆ ಒಂದು ರಾಷ್ಟ್ರದಲ್ಲಿ ನೈಸರ್ಗಿಕ ಸಂಪತ್ತು ಜಾಸ್ತಿ ಇದೆ, ಖನಿಜ ಸಂಪನ್ಮೂಲಗಳು ಜಾಸ್ತಿ ಇದೆ, ಅರಣ್ಯಗಳು ಜಾಸ್ತಿ ಇದೆ, ಅಥವಾ ಹೆಚ್ಚು ಫಲವತ್ತಾದಂತಹ ಭೂಮಿ ಇದೆ ಆ ರಾಷ್ಟ್ರದಲ್ಲಿ. ಇದರಿಂದೆಲ್ಲ ಕೂಡಿದೆ. ಜೊತೆಗೆ ಸ್ವಾಭಾವಿಕವಾಗಿ ಈ ರಾಷ್ಟ್ರಗಳು ಶ್ರೀಮಂತ ರಾಷ್ಟ್ರವಾಗಿರೋದಿಲ್ಲ ಅನ್ನೋದನ್ನು ನಮ್ಮ ಹೈಸ್ಕೂಲ್ ಬುಕ್ನಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪಾಯಿಂಟ್ನಲ್ಲಿ ತಿಳಿಸ್ತಾರೆ, ವಾಸ್ತವವಾಗಿ ಸಂಪನ್ಮೂಲಗಳಲ್ಲಿ ಶ್ರೀಮಂತವಾಗಿರುವ ಆಫ್ರಿಕಾ ಮತ್ತು ಲ್ಯಾಟಿನ್ ಅಮೇರಿಕಗಳು ಜಗತ್ತಿನ ಕೆಲವು ಅತ್ಯಂತ ಬಡ ರಾಷ್ಟ್ರಗಳು ಅಂತ ಹೊಂದಿವೆ. ನೋಡಿ, ಎಲ್ಲ ಈ ರೀತಿ ನೈಸರ್ಗಿಕ ಸಂಪನ್ಮೂಲಗಳು, ಅಲ್ಲಿ ನೈಸರ್ಗಿಕ ಸಂಪನ್ಮೂಲ ಆಗಿರ್ಬೋದು, ಖನಿಜ ಸಂಪನ್ಮೂಲಗಳಾಗಿರ್ಬೋದು, ಅರಣ್ಯ ಸಂಪನ್ಮೂಲಗಳಾಗಿರ್ಬೋದು, ಅವುಗಳನ್ನು ಏನಾಗಿರುವಂಥದ್ದು ಅತಿ ಹೆಚ್ಚು ಕಂಡು ಬರುವಂತಹ ಆಫ್ರಿಕಾ ಆಗಿರ್ಬೋದು ಅಥವಾ ಲ್ಯಾಟಿನ್ ಅಮೇರಿಕಾ ಆಗಿರ್ಬೋದು, ಜಗತ್ತಿನ ಕೆಲವು ಅತ್ಯಂತ ಬಡ ರಾಷ್ಟ್ರಗಳನ್ನು ಕೂಡ ಇಲ್ಲಿ ಹೊಂದಿರುವುದನ್ನು ಗಮನಿಸ್ಬೋದು. ಆದರೆ ಅನೇಕ ಶ್ರೀಮಂತ ದೇಶಗಳು ವಿರಳ ನೈಸರ್ಗಿಕ ಸಂಪತ್ತನ್ನು ಹೊಂದಿದೆ. ಭಾಳಷ್ಟು ಏನಾಗಿರುವಂಥದ್ದು, ಅನೇಕ ಶ್ರೀಮಂತ ದೇಶಗಳು ಕೂಡ ಭಾಳ ಕಡಿಮೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಹೊಂದಿದೆ. ಆದರೆ ಈ ನೈಸರ್ಗಿಕ ಸಂಪನ್ಮೂಲಗಳ ಒಡೆತನವನ್ನು ಪ್ರಮುಖವಾಗಿ ಇಲ್ಲಿ ಗೊತ್ತಿರಬೇಕು. ಇವುಗಳನ್ನು ಪರಿಗಣಿಸುವಂಥದ್ದಾದರೆ, ಒಂದು ಕಾಲದಲ್ಲಿ ಈ ನೈಸರ್ಗಿಕ ಸಂಪನ್ಮೂಲಗಳೇ ಏನಾಗಿತ್ತು, ಆ ದೇಶವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುವಂತಹ ಒಂದು ಕಾಲ ಇತ್ತು. ಬಟ್ ಗಮನಿಸಿ, ಆಫ್ರಿಕಾ ಮತ್ತು ಲ್ಯಾಟಿನ್ ಅಮೇರಿಕಾಗಳಂತಹ ದೇಶದಲ್ಲಿ, ಜಗತ್ತಿನ ಇಂತಹ ದೇಶಗಳಲ್ಲಿ ಬಡ ರಾಷ್ಟ್ರಗಳು ಕೂಡ ಕಂಡುಬರುತ್ತೆ. ಅಂದರೆ ಅಲ್ಲಿ ನೈಸರ್ಗಿಕ ಸಂಪನ್ಮೂಲಗಳೇನು ಕಡಿಮೆ ಇಲ್ಲ, ಭಾಳಷ್ಟು ಜಾಸ್ತಿನೇ ಇದೆ, ತೀರಾ ಜಾಸ್ತಿನೇ ಇದೆ. ಇನ್ನು ಕೆಲವು ದೇಶ, ಇಲ್ಲಿ ಶ್ರೀಮಂತ ದೇಶಗಳಲ್ಲಿ ವಿರಳ ನೈಸರ್ಗಿಕತೆ ಇದೆ, ಅಲ್ಲಿ ಖನಿಜ ಸಂಪನ್ಮೂಲಗಳು ಕಡಿಮೆ ಇದೆ, ಆದರೂ ಕೂಡ ಆ ರಾಷ್ಟ್ರಗಳೇನಾಗಿರುತ್ತೆ, ಶ್ರೀಮಂತ ರಾಷ್ಟ್ರಗಳು ಅಂತ ಕರಿತೀವಿ. ಯಾಕೆ ಇವುಗಳು ಅನ್ನೋದನ್ನು ಗಮನಿಸಬೇಕಾದಂತಹ ಬಹಳ ಇಂಪಾರ್ಟೆಂಟ್ ಆದಂಥ ಅಂಶ. ಇಲ್ಲಿ ರಾಷ್ಟ್ರೀಯ ಆದಾಯಕ್ಕೆ ಸಂಬಂಧಿಸಿದಂತೆ, ಅಂದರೆ ಒಂದು ರಾಷ್ಟ್ರದ ಆದಾಯ ಹೇಗಿದೆ ಅನ್ನೋದ್ರ ಬಗ್ಗೆ ಕಲ್ಪನೆಯನ್ನು ತೆಗೆದುಕೊಳ್ಬೇಕು. ಅಂದರೆ ರಾಷ್ಟ್ರೀಯ ಆದಾಯ ಮತ್ತು ಅದಕ್ಕೆ ಸಂಬಂಧಿಸಿದ ಸಂಗತಿಗಳು ರಾಷ್ಟ್ರದ ಆರ್ಥಿಕ ಮುನ್ನಡೆಯ ಪಥ. ಅಂದರೆ ಈ ರಾಷ್ಟ್ರೀಯ ಆದಾಯ ಏನಿದೆ ಅವುಗಳು ನಮಗೇನು ತಿಳಿಸುತ್ತೆ ಅಂದರೆ, ರಾಷ್ಟ್ರದ ಆರ್ಥಿಕ ಮುನ್ನಡೆಯ ಪಥವನ್ನು ತಿಳಿಸುತ್ತೆ. ದಾರಿಯನ್ನು, ನಮ್ಮ ದೇಶ ಹೇಗೆ ನಡೀತಾ ಇದೆ, ಮುನ್ನಡೆಯನ್ನು ಪಡ್ಕೊಳ್ತಾ ಇದೆ ಅನ್ನೋದನ್ನು ತಿಳಿಸುತ್ತೆ. ತಲಾ ಆದಾಯವನ್ನು ತಿಳಿಸುತ್ತೆ. ಅಂದರೆ ಪರ್ ಕ್ಯಾಪಿಟ ಇನ್ಕಮ್ ಅಂತ ಕರಿತೀವಿ, ತಲಾ ಆದಾಯವನ್ನು ತಿಳಿಸುತ್ತೆ. ಹಿಂದೆ ಒಮ್ಮೆ ಎಕ್ಸಾಮ್ನಲ್ಲಿ ತಲಾದಾಯವನ್ನು ಹೇಗೆ ಲೆಕ್ಕ ಹಾಕಲಾಗತ್ತೆ ಅಂತ ಈಗಾಗಲೇ ಒಮ್ಮೆ ಕ್ವಶನ್ ಆಗಿದೆ. ಅವುಗಳನ್ನು ಕೂಡ ಚರ್ಚೆ ಮಾಡೋಣ. ಜನತೆಯ ಜೀವನ ಮಟ್ಟ ಮೊದಲಾದ ಅಂಶಗಳನ್ನು ಸೂಚಿಸುವುದರ ಮೂಲಕ ರಾಷ್ಟ್ರದ ಸಾಧನೆಯನ್ನು ಪ್ರತಿಬಿಂಬಿಸುತ್ತೆ. ಈ ನ್ಯಾಷನಲ್ ಇನ್ಕಮ್ ಇದೆಯಲ್ವ, ರಾಷ್ಟ್ರದ ಆದಾಯವನ್ನು ನಾವು ನೋಡೋದ್ರಿಂದ ಏನು ಲಾಭ ಆಗುತ್ತೆ ಅಂತ ಕೇಳಿದ್ರೆ, ರಾಷ್ಟ್ರದ ಆದಾಯವನ್ನು ನೋಡೋದ್ರಿಂದ ಆ ರಾಷ್ಟ್ರ ಏನಾಗ್ತಿದೆ, ಆರ್ಥಿಕ ಮುನ್ನಡೆಯ ಪಥವನ್ನು ಪಡ್ಕೊಂಡಿರುವಂಥದ್ದು ಅಥವಾ ಹಿನ್ನಡೆಯನ್ನು ಪಡ್ಕೊಂಡಿದೆಯಾ ಗೊತ್ತಾಗುತ್ತೆ. ತಲಾ ಆದಾಯ ಹೆಚ್ಚಳವಾಗಿದೆಯೋ ಕಡಿಮೆ ಆಗಿದೆಯೋ ಗೊತ್ತಾಗುತ್ತೆ.
ಜನತೆಯ ಜೀವನ ಮಟ್ಟ ಮೊದಲಾದ ಅಂಶಗಳನ್ನು ಸೂಚಿಸುವುದರ ಮೂಲಕ ಈ ರಾಷ್ಟ್ರದ ಸಾಧನೆಗಳನ್ನು ಪ್ರತಿಬಿಂಬಿಸುವಂಥದ್ದೇ ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಆದಂಥ ಅಂಶ. ನ್ಯಾಷನಲ್ ಇನ್ಕಮ್ ಬಗ್ಗೆ ನಮಗೆ GS ಪೇಪರ್ನಲ್ಲಿ ಕೇಳಬಹುದು ಅಥವಾ ಎಸ್ಸೆ ರೈಟಿಂಗ್ನಲ್ಲಿ ಕೇಳ್ಬೋದು. ಆಗಿಬಿಟ್ಟು ಆ ಅಂಶಗಳು ನಮಗೆ ಗೊತ್ತಿರಬೇಕು. ರಾಷ್ಟ್ರೀಯ ಆದಾಯವು ಯಾವುದೇ ಒಂದು ರಾಷ್ಟ್ರದ ಸಾಧನೆ, ಅದರ ಒಟ್ಟಾರೆ ಪ್ರಗತಿ, ಅದು ಚಲಿಸುತ್ತಿರುವಂತಹ ದಿಕ್ಕು ಮುಂತಾದ ಅಂಶಗಳನ್ನು ಸಮಗ್ರವಾಗಿ ಪ್ರತಿಬಿಂಬಿಸುತ್ತೆ. ಅಂದರೆ ರಾಷ್ಟ್ರೀಯ ಆದಾಯ ಏನಿದೆ, ನ್ಯಾಷನಲ್ ಇನ್ಕಮ್ ಏನಿದೆ, ಅವುಗಳು ಯಾವುದೇ ಒಂದು ರಾಷ್ಟ್ರದ ಸಾಧನೆ, ಅವುಗಳ ಪ್ರೋಗ್ರೆಸ್ ಹೇಗಿದೆ ಅನ್ನೋದನ್ನು ತಿಳಿಸುತ್ತೆ. ಗೊತ್ತಿರಲಿ, ಅದರ ಒಟ್ಟಾರೆ ಪ್ರಗತಿ, ಯಾವ ಥರ ಆ ರಾಷ್ಟ್ರ ಡೆವಲಪ್ಮೆಂಟ್ ಗ್ರೋ ಅಪ್ ಆಗ್ತಾ ಇದೆ, ಹಾಗೆ ಅದು ಚಲಿಸುತ್ತಿರುವಂತಹ ದಿಕ್ಕು ಮುಂತಾದ ಅಂಶಗಳನ್ನು ಸಮಗ್ರವಾಗಿ ಪ್ರತಿಬಿಂಬಿಸುತ್ತೆ. ಹಾಗೆ ಆದ್ದರಿಂದ ರಾಷ್ಟ್ರೀಯ ಆದಾಯದ ಪರಿಕಲ್ಪನೆಯು ಅಪಾರವಾದ ಮಹತ್ವವನ್ನು ಪಡ್ಕೊಂಡಿದೆ. ಬಹಳ ನ್ಯಾಷನಲ್ ಇನ್ಕಮ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆದಂಥ ಅಂಶವಾಗಿರುತ್ತೆ. ಯಾಕೆ ಅನ್ನೋದನ್ನು ಕೂಡ ನೋಡ್ತಾ ಬಂದ್ವಿ. ವೆರಿ ಇಂಪಾರ್ಟೆಂಟ್ ಗೊತ್ತಿರಲಿ, ರಾಷ್ಟ್ರೀಯ ಆದಾಯವು ಒಂದು ರಾಷ್ಟ್ರದ ಒಂದು ವರ್ಷದ ಆರ್ಥಿಕತೆಗೆ ಸಂಬಂಧಪಡುತ್ತೆ. ಇದು ಕೂಡ ಪ್ರಶ್ನೆ ಆಗಿದೆ. ನ್ಯಾಷನಲ್ ಇನ್ಕಮ್ ಇದೆ, ರಾಷ್ಟ್ರೀಯ ಆದಾಯ ಏನಿದೆ, ಎಷ್ಟು ವರ್ಷಕ್ಕೆ ಸಂಬಂಧಪಡುತ್ತೆ ಅಂತ ಕೇಳ್ತಾರೆ. ಅದು ಒಂದು ವರ್ಷಕ್ಕೆ ಸಂಬಂಧಪಡುತ್ತೆ. ಆ ರಾಷ್ಟ್ರಕ್ಕೆ ಸಂಬಂಧಪಟ್ಟಾಗೆ ಒಂದು ವರ್ಷನೇ ಏನಾಗಿರುವಂಥದ್ದು ಆ ರಾಷ್ಟ್ರಕ್ಕೆ ಸಂಬಂಧಪಡುವಂಥದ್ದನ್ನು ಗಮನಿಸ್ಬೋದು. ಹಾಗೆ ವೆರಿ ಇಂಪಾರ್ಟೆಂಟ್ ಆದಂಥ ಈ ರಾಷ್ಟ್ರೀಯ ಆದಾಯದಿಂದ ನಾವೇನು ತಿಳ್ಕೊಳ್ಬಹುದು ಅನ್ನೋದನ್ನು ಗೊತ್ತಿರಲಿ. ಒಂದು ದೇಶದ ಆರ್ಥಿಕ ಬೆಳವಣಿಗೆಯನ್ನು ತಿಳಿಯಲು ಇದು ಪ್ರಮುಖ ಮಾನದಂಡ ಅಂತಲೇ ಕರಿತೀವಿ. ನ್ಯಾಷನಲ್ ಇನ್ಕಮ್ ಇದೆಯಲ್ವಾ, ಒಂದು ದೇಶದ ಆರ್ಥಿಕ ಸ್ಥಿತಿ ಹೇಗಿದೆ ಅನ್ನೋದನ್ನು ನಮಗೆ ಗೊತ್ತಾಗಬೇಕು, ಆ ದೇಶದ ಬೆಳವಣಿಗೆ ಹೇಗಾಗ್ತಿದೆ ಅನ್ನೋದನ್ನು ಗೊತ್ತಾಗಬೇಕು ಅಂದರೆ ನಮಗೇನು ಬೇಕಾಗಿರುವಂಥದ್ದು ಆ ರಾಷ್ಟ್ರದ ಸಂಬಂಧಪಟ್ಟಾಗೆ ನ್ಯಾಷನಲ್ ಇನ್ಕಮ್ ಬಹಳ ಇಂಪಾರ್ಟೆಂಟ್ ಆದಂಥ ಒಂದು ಮಾನದಂಡ ಅಥವಾ ಕ್ರೈಟೀರಿಯಾ ಅಂತಲೇ ಗುರುತಿಸ್ತೀವಿ. ರಾಷ್ಟ್ರೀಯ ಆದಾಯದಿಂದ ದೇಶದಲ್ಲಿ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯಕವಾಗುತ್ತೆ. ಅಂದರೆ ಈ ನ್ಯಾಷನಲ್ ಇನ್ಕಮ್ನಿಂದ ದೇಶದ ಮಟ್ಟದಲ್ಲಿ ಇಡೀ ರಾಷ್ಟ್ರಕ್ಕೆ ಸಂಬಂಧಪಟ್ಟಾಗೆ ಏನು ಸಂಬಂಧಪಟ್ಟಾಗೆ ಕೆಲವೊಂದು ಡಿಸಿಷನ್ಗಳನ್ನು ತೆಗೆದುಕೊಳ್ಳಲು, ನಿರ್ಧಾರಗಳನ್ನು ತೆಗೆದುಕೊಳ್ಳಲು, ಅಥವಾ ಯೋಜನೆಗಳನ್ನು ತರಬೇಕು, ಅಥವಾ ರಾಷ್ಟ್ರಕ್ಕೆ ಸಂಬಂಧಪಟ್ಟಾಗೆ ಕೆಲವೊಂದು ಸ್ಕೀಮ್ಸ್ ಆಗಿರ್ಬೋದು, ಇನ್ನಿತರ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಾಗೆ ರಾಷ್ಟ್ರೀಯ ಆದಾಯ ಏನಾಗಿರುತ್ತೆ ಒಂದು ಕ್ರೈಟೀರಿಯಾ, ಮಾನದಂಡ ಅಂತ ಗುರುತಿಸ್ತೀವಿ. ರಾಷ್ಟ್ರೀಯ ಆದಾಯದ ಮೂಲಕ ಜಾಗತಿಕ ಅರ್ಥವ್ಯವಸ್ಥೆಯೊಂದಿಗೆ ಹೋಲಿಕೆ ಮಾಡಿಕೊಳ್ಳುವುದರ ಮೂಲಕ ದೇಶದ ನೈಜ ಆರ್ಥಿಕ ಚಿತ್ರಣವನ್ನು ತಿಳಿದುಕೊಳ್ಬಹುದು. ಉದಾಹರಣೆಗೆ ಈ ರಾಷ್ಟ್ರೀಯ ಆದಾಯ ಇದೆಯಲ್ವ, ನ್ಯಾಷನಲ್ ಇನ್ಕಮ್, ಇದನ್ನು ಕಂಪೇರ್ ಮಾಡೋದ್ರ ಮೂಲಕ, ಜಾಗತಿಕ ಮಟ್ಟದಲ್ಲಿ ಕಂಪೇರನ್ನು ಮಾಡೋದ್ರ ಮೂಲಕ ಗ್ಲೋಬಲಿ ನಾವು ಅದನ್ನು ಏನು ಮಾಡ್ತೀವಿ, ಕಂಪೇರ್ ಮಾಡ್ತೀವಿ. ಉದಾಹರಣೆಗೆ ಭಾರತ ಮತ್ತು ಚೀನಾ, ಭಾರತ ಮತ್ತು ಅಮೇರಿಕಾ, ಭಾರತ ಮತ್ತು ಜಪಾನ್. ಅಂದರೆ ರಾಷ್ಟ್ರೀಯ ಆದಾಯ ಏನಿದೆ ಜಾಗತಿಕ ಅರ್ಥವ್ಯವಸ್ಥೆಯೊಂದಿಗೆ ಹೋಲಿಕೆ ಮಾಡೋದ್ರ ಮೂಲಕ ದೇಶದ ನೈಜ ಆರ್ಥಿಕ ಚಿತ್ರಣ ನಮಗೇನಾಗ್ತಾ ಹೋಗುತ್ತೆ, ಅರ್ಥವಾಗ್ತಾ ಹೋಗುತ್ತೆ, ತಿಳಿದುಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಆಗಿಬಿಟ್ಟು ರಾಷ್ಟ್ರೀಯ ಆದಾಯಕ್ಕೆ ಸಂಬಂಧಪಟ್ಟಾಗ ಇಂಪಾರ್ಟೆಂಟ್ ಇರುವಂಥದ್ದನ್ನು ಗಮನಿಸ್ಬೋದು. ಹಾಗೆ ಇವುಗಳಿಗೆ ರಾಷ್ಟ್ರೀಯ ಆದಾಯವನ್ನು GNP, GDP ಸ್ಟಾರ್ಟಿಂಗೇ ಇವುಗಳು ಹೇಳಿದಾಗ ಅರ್ಥ ಆಗೋದು ಕಷ್ಟ ಆಗುತ್ತೆ. ಕೆಲವೊಂದು ಉತ್ಪಾದನಾಂಗಗಳ ಬಗ್ಗೆ ಮಾಹಿತಿ ನಮಗೆ ಗೊತ್ತಿರಬೇಕು. ನೋಡಿ, ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಲು ಬಳಸುವ ವಿವಿಧ ಸಂಪನ್ಮೂಲಗಳನ್ನು, ಅಂದರೆ ಇಲ್ಲಿ ರಾಷ್ಟ್ರೀಯ ಆದಾಯ ಸಂಬಂಧಪಟ್ಟಾಗೆ ವೆರಿ ಇಂಪಾರ್ಟೆಂಟ್ ಆಗಿಬಿಟ್ಟು ಕ್ಯಾಲ್ಕುಲೇಟ್ ಮಾಡುವಂಥದ್ದೇನು ಅಂದರೆ ಉತ್ಪಾದನಾಂಗ ಅಂತ ಗುರುತಿಸ್ತೀವಿ. ಉತ್ಪಾದಿಸಲ್ಪಟ್ಟ ಅಂದರೆ ಅಂತಿಮ ಸರಕು ಸೇವೆಗಳು ಅಂತ ಏನು ಕರಿತೀವಿ. ಅಂದರೆ ಉತ್ಪಾದನಾಂಗ ಅಂದರೆ ಯಾವುದು, ಪ್ರೊಡಕ್ಷನ್ ಸಂಬಂಧಪಟ್ಟಾಗ ಉತ್ಪಾದನಾಂಗ ಅಂತ ಯಾವುದನ್ನು ಕರಿತೀವಿ. ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಲು ಬಳಸುವ ವಿವಿಧ ಸಂಪನ್ಮೂಲಗಳನ್ನು ಉತ್ಪಾದನಾಂಗಗಳು ಅಂತ ಕರಿತೀವಿ. ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಲು ಬಳಸುವ ವಿವಿಧ ಏನಾಗಿರುವಂಥದ್ದು ಸಂಪನ್ಮೂಲಗಳನ್ನು ನಾವೇನಂತ ಕರಿತೀವಿ, ಉತ್ಪಾದನಾಂಗ ಅಂತ ಕರಿತೀವಿ. ಅದರಲ್ಲಿ ಬಹುಮುಖ್ಯವಾಗಿ 4 ಅಂಶಗಳು ಕಂಡುಬರುತ್ತೆ. ಬಹುಮುಖ್ಯವಾಗಿ 4 ಅಂಶ. ಒಂದು ಭೂಮಿ ಅಂತ ಕರಿತೀವಿ, ಲ್ಯಾಂಡ್ ಅನ್ನೋದನ್ನು. ಉತ್ಪಾದನಾಂಗ ಅಂದರೆ ನಮಗೆ ಗೊತ್ತಿದೆ ಭೂಮಿ. ಮತ್ತೊಂದು ಶ್ರಮ ಅಂತ ಕರಿತೀವಿ, ಭೂಮಿ, ಶ್ರಮ. ಮತ್ತೊಂದು ಬಂಡವಾಳ, ಹಾಗೆ ಮತ್ತೊಂದು ಸಂಘಟನೆ ಅಂತ ಕರಿತೀವಿ. ಅಂದರೆ ಆರ್ಗನೈಸೇಷನ್. ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ. ಈ ಹಿಂದೆ ಈ TET ಅಂತಹ ಎಕ್ಸಾಮ್ಗಳಲ್ಲಿ ಡೈರೆಕ್ಟಾಗಿ ಪ್ರಶ್ನೆಗಳನ್ನು ಕೇಳಿರುವಂಥ ಉದಾಹರಣೆ ಇದೆ. ಉತ್ಪಾದನಾಂಗಗಳು ಅಂತ ಯಾವುದನ್ನು ಗುರುತಿಸ್ತೀವಿ ಅಂತ ಕೇಳಿದ್ರೆ ಭೂಮಿ, ಶ್ರಮ, ಬಂಡವಾಳ, ಮತ್ತೊಂದು ಸಂಘಟನೆ ಅಂತ ಕರಿತೀವಿ. ಲ್ಯಾಂಡ್ ಆಗಿರ್ಬೋದು, ಲೇಬರ್ ಆಗಿರ್ಬೋದು, ಕ್ಯಾಪಿಟಲ್ ಆಗಿರ್ಬೋದು, ಅಥವಾ ಆರ್ಗನೈಸೇಷನ್, ಇದು ಉತ್ಪಾದನಾಂಗ ಅಂತ ಕರಿತೀವಿ. ಈ ಭೂಮಿ ಅಂದ ಕೂಡಲೇ ನಾವು ತಿಳ್ಕೊಳ್ಳುವಂತಹ ಭೂಮಿ ಬೇರೆ. ಅರ್ಥದ ಪ್ರಕಾರ ಭೂಮಿ ಅಂದರೆ ಗೊತ್ತಿರಲಿ, ಉತ್ಪಾದನಾಂಗಗಳನ್ನು 4 ವಿಧಗಳಾಗಿ ನೋಡ್ತೀವಿ. ಹಾಗಾದರೆ ಭೂಮಿ ಅಂದರೆ ಇಲ್ಲಿ ಗಮನಿಸೋದಾದರೆ ಭೂಮಿಗೆ ಸಂಬಂಧಿಸಿದಂತೆ ಅರ್ಥವನ್ನು ಮಾಡ್ಕೊಳ್ಳೋದಾದರೆ ವೆರಿ ಇಂಪಾರ್ಟೆಂಟ್ ಆಗಿಬಿಟ್ಟು
ಅರ್ಥಶಾಸ್ತ್ರದಲ್ಲಿ ಭೂಮಿಯನ್ನು ವಿಶಾಲ ಅರ್ಥದಲ್ಲಿ ಬಳಸಲಾಗುತ್ತೆ. ಭೂಮಿಯನ್ನು ಬಹಳ ವಿಶಾಲವಾದಂತಹ ಅರ್ಥದಲ್ಲಿ ಭೂಮಿ ಅನ್ನೋ ಪದ ಬಹಳ ಅರ್ಥವನ್ನು ಕೊಡುತ್ತೆ, ತುಂಬ ವಿಶಾಲವಾದಂಥ ಅರ್ಥವನ್ನು ಕೊಡುತ್ತೆ ಅರ್ಥಶಾಸ್ತ್ರದಲ್ಲಿ. ಭೂಮಿಯ ಎಲ್ಲ ನೈಸರ್ಗಿಕ ಸಂಪನ್ಮೂಲಗಳನ್ನು ಒಳಗೊಂಡಿರುತ್ತೆ. ಭೂಮಿ ಏನಾಗಿರುತ್ತೆ, ಎಲ್ಲ ನೈಸರ್ಗಿಕ ಸಂಪನ್ಮೂಲಗಳನ್ನು ಒಳಗೊಂಡಿರುತ್ತೆ. ಹಾಗೆ ಈ ಭೂಮಿಯ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಬಳಸಿದ್ದಕ್ಕೆ ಗೇಣಿ ರೂಪದಲ್ಲಿ ಪ್ರತಿಫಲ ನೀಡಲಾಗುತ್ತೆ. ಎಕ್ಸಾಮ್ನಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕೇಳ್ಬೋದು, ಅಥವಾ ಹೊಂದಿಸಿ ಬರೀರಿ, ಅಥವಾ ಡೈರೆಕ್ಟಾಗಿ ಕೇಳ್ಬೋದು. ಭೂಮಿಗೆ ಸಂಬಂಧಪಟ್ಟಾಗೆ ಬಳಸಿದ್ದಕ್ಕೆ ಪ್ರತಿಫಲವನ್ನು ಏನಂತ ಕೊಡಲಾಗುತ್ತೆ ಅಂತ ಕೇಳಿದ್ರೆ ಗೇಣಿ ಅಂತ ಕರಿತೀವಿ. ಗೇಣಿ ಅಂತ ನಾವೇನು ಕರಿತೀವಿ, ಗೇಣಿ. ಈ ಭೂಮಿಗೆ ಸಂಬಂಧಪಟ್ಟಾಗೆ ಬಹಳಷ್ಟು ಅರ್ಥವನ್ನು ಕೊಡುತ್ತೆ. ಅಂದರೆ ಇಲ್ಲಿ ಉತ್ಪಾದನಾಂಗಗಳಲ್ಲಿ ಭೂಮಿ ಅನ್ನೋದನ್ನು ಕರಿತೀವಿ. ಭೂಮಿಯನ್ನು ಪ್ರತಿಫಲವಾಗಿ ಉಪಯೋಗಿಸಿದ್ದಕ್ಕೆ ನಾವು ಗೇಣಿಯನ್ನು ಕೊಡ್ತೀವಿ. ಹಾಗೆ ಎರಡನೇದು ಉತ್ಪಾದನಾಂಗಗಳಲ್ಲಿ ಶ್ರಮ ಅಂತ ಕಂಡುಬರುತ್ತೆ. ಶ್ರಮ ಅಂತ ಕರಿತೀವಿ, ಅಂದರೆ ಲೇಬರ್ ಸಂಬಂಧಪಟ್ಟಾಗೆ. ಏನಿದು ಶ್ರಮ ಅಂದರೆ ಗೊತ್ತಿರಲಿ, ಶ್ರಮಕ್ಕೆ ಸಂಬಂಧಪಟ್ಟಾಗೆ ಶ್ರಮವು ಬದಲಾಗುವ ಉತ್ಪಾದನಾಂಗ ಎಂದು ಪರಿಗಣಿಸಲಾಗುತ್ತೆ. ಕೇಳ್ಬೋದು ಎಕ್ಸಾಮಲ್ಲಿ, ಈ ಕೆಳಗಿನ ಯಾವುದು ಬದಲಾಗುವ ಉತ್ಪಾದನಾಂಗ ಅಂತ ಕೇಳಿದ್ರೆ ಅದು ಶ್ರಮ ಅಂತ ಕರಿತೀವಿ. ನೇರವಾಗಿ ಕೇಳ್ತಾರೆ, ಈ ಅಂಶಗಳೆಲ್ಲ ಏನಿದೆಯಲ್ವಾ, ಈ ಅಂಶಗಳನ್ನು ಯಾಕಿಷ್ಟು ಫೋಕಸ್ ಮಾಡ್ತಿದ್ದೀವಿ ಅಂತ ಕೇಳಿದ್ರೆ ನಿಮ್ಮ ಹೈಸ್ಕೂಲ್ ಬುಕ್ನಲ್ಲಿ ಇಂಥ ಅಂಶಗಳು ಕಂಡುಬರುತ್ತೆ, NCERT DSRTನಲ್ಲಿ ಕಂಡುಬರುತ್ತೆ. ಬದಲಾಗುವ ಉತ್ಪಾದನಾಂಗ ಯಾವುದು ಅಂತ ಕೇಳಿದ್ರೆ ಶ್ರಮ ಏನಾಗುತ್ತೆ, ಬದಲಾಗುವಂತಹ ಉತ್ಪಾದನಾಂಗ ಅಂತ ಕರಿತೀವಿ. ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಉತ್ಪಾದನಾ ಪ್ರಮಾಣವನ್ನು ಹೆಚ್ಚಿಸಲು ಬಂಡವಾಳದೊಂದಿಗೆ ಶ್ರಮವನ್ನು ಹೆಚ್ಚಿಸಬೇಕಾಗತ್ತೆ. ಅಂದರೆ ಒಂದು ವಸ್ತು ಉತ್ಪಾದನೆ ಆಗಬೇಕು ಅಂದರೆ ನಮಗೇನು ಬೇಕು, ಇಲ್ಲಿ ಸಂಪನ್ಮೂಲ ಅಂದರೆ ಭೂಮಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅವುಗಳನ್ನು ಉತ್ಪಾದಿಸಬೇಕು ಅಂದಾಗ ಅಲ್ಲಿ ನಮಗೆ ಶ್ರಮ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಉತ್ಪಾದನಾ ಪ್ರಮಾಣವನ್ನು ಹೆಚ್ಚಿಸಲು ಬಂಡವಾಳದೊಂದಿಗೆ, ಬರೀ ಒಂದು ವಸ್ತುವನ್ನು ತಯಾರು ಮಾಡಬೇಕು ಅಂದರೆ ಬಂಡವಾಳ ಮಾತ್ರ ಸಾಕಾಗೋದಿಲ್ಲ, ಅಲ್ಲೇನು ಬೇಕು, ಭೂಮಿ ಅನ್ನೋದನ್ನು ಕಾನ್ಸೆಪ್ಟನ್ನು ತರ್ತೀವಿ. ಭೂಮಿ ಅಂದರೆ ಏನು ಅಂತ ಕರಿತೀವಿ ಅಂದರೆ ಸಂಪನ್ಮೂಲಗಳನ್ನು ಬಳಸುವಂಥದ್ದನ್ನು ಇಲ್ಲಿ ತಿಳಿಸ್ತೀವಿ. ಅವುಗಳನ್ನು ಈಗ ಏನು ಮಾಡಬೇಕು, ಸಂಪನ್ಮೂಲ ರಾ ಮೆಟೀರಿಯಲ್ಸ್ಗಳನ್ನು, ಕಚ್ಚಾ ಸರಕುಗಳನ್ನು, ಅಥವಾ ಅವುಗಳನ್ನು ಏನು ಮಾಡಬೇಕು, ಶ್ರಮ ಅಂದರೆ ಇಲ್ಲಿ ಏನನ್ನು ನೋಡ್ತೀವಿ, ಕೂಲಿಯನ್ನು ನೋಡ್ತೀವಿ. ಅಂದರೆ ಇಲ್ಲಿ ಉತ್ಪಾದನಾ ಪ್ರಮಾಣವನ್ನು ಹೆಚ್ಚಿಸಲು ಬಂಡವಾಳದೊಂದಿಗೆ, ಬರೀ ಬಂಡವಾಳ ಸಾಕಾಗೋದಿಲ್ಲ, ಬಂಡವಾಳದೊಂದಿಗೆ ಶ್ರಮವನ್ನು ಹೆಚ್ಚಿಸಬೇಕಾಗತ್ತೆ. ಶ್ರಮಕ್ಕೆ ಪ್ರತಿಫಲವಾಗಿ ನಾವೇನನ್ನು ಕೊಡ್ತೀವಿ ಅಂತ ಕೇಳಿದರೆ ಕೂಲಿಯನ್ನು ಕೊಡ್ತೀವಿ. ಹಾಗೆ ಭೂಮಿಗೆ ಪ್ರತಿಫಲವಾಗಿ ಗೇಣಿಯನ್ನು ಕೊಡ್ತೀವಿ. ಹಾಗೆ ಶ್ರಮಕ್ಕೆ ಪ್ರತಿಫಲವಾಗಿ ಏನನ್ನು ಕೊಡಬೇಕು ಅಂತ ಕೇಳಿದ್ರೆ ಅದನ್ನು ಕೂಲಿ ಅಂತ ಕರಿತೀವಿ, ಗೊತ್ತಿರಲಿ, ಕೂಲಿ. ಹಾಗೆ ಮೂರನೇದು ಬಂಡವಾಳ ಅಂತ ಕರಿತೀವಿ, ಕ್ಯಾಪಿಟಲ್ ಅಂತ ಕರಿತೀವಿ. ಒಂದು ಸರಕನ್ನು ಉತ್ಪಾದನವನ್ನು ಮಾಡಬೇಕು ಅಂದರೆ ಬಹುಮುಖ್ಯವಾಗಿ 4 ಉತ್ಪಾದನಾ ಅಂಗಗಳು ಅಂತ ಕರಿತೀವಿ. ಅಂದರೆ ಉತ್ಪಾದನಾಂಗ ಅಂತಲೇ ಗುರುತಿಸ್ತೀವಿ. ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ ಅಂತ ಕರಿತೀವಿ. ಭೂಮಿ ನಮಗೆ ಗೊತ್ತಾಯಿತು, ಹಾಗೆ ಶ್ರಮ ನಮಗೆ ಅರ್ಥ ಆಯಿತು. ನೆಕ್ಸ್ಟ್ ಬಂಡವಾಳ, ಇದು ಕೂಡ ಅರ್ಥ ಆಗುತ್ತೆ. ಬಂಡವಾಳ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ, ಒಂದು ಸರಕನ್ನು ಉತ್ಪಾದಿಸಬೇಕು ಅಂದರೆ ಬಂಡವಾಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಬಂಡವಾಳಕ್ಕೆ ಸಂಬಂಧಪಟ್ಟಾಗೆ ಅರ್ಥಶಾಸ್ತ್ರದಲ್ಲಿ ಬಂಡವಾಳವು ಕೇವಲ ಹಣವಾಗಿರದೆ, ಬಂಡವಾಳ ಅಂದ ಕೂಡಲೇ ಅದು ಕೇವಲ ಹಣ ಅಂತ ಮಾತ್ರ ಅರ್ಥ ಕೊಡೋದಿಲ್ಲ. ಅದರ ಬದಲಾಗಿ ಗೊತ್ತಿರಲಿ, ಮಾನವನಿಂದ ನಿರ್ಮಿತವಾದ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಬಳಸುವ ಎಲ್ಲ ವಸ್ತುಗಳನ್ನು ಕೂಡ ಒಳಗೊಂಡಿರುತ್ತೆ. ಅಂದರೆ ಈ ಬಂಡವಾಳ ಅನ್ನೋದು, ಕ್ಯಾಪಿಟಲ್ ಅನ್ನೋದು ಎಲ್ಲವುಗಳಿಗೆ ಸಂಬಂಧಪಡುತ್ತೆ. ಅವುಗಳನ್ನು ವಿಶೇಷವಾಗಿ ಬಿಟ್ಟು ನೋಡೋದಾದರೆ ನೋಡಿ, ಉದಾಹರಣೆಗೆ ಬಂಡವಾಳಕ್ಕೆ ಪ್ರತಿಫಲವಾಗಿ ಏನು ಕೊಡ್ತೀವಿ, ಭೂಮಿಗೆ ಗೇಣಿಯನ್ನು ಕೊಟ್ವಿ, ಕೂಲಿಗೆ ಇದಕ್ಕೆ ಯಾವುದಕ್ಕೆ ಸಂಬಂಧಪಟ್ಟಾಗೆ ಈ ಹಿಂದೆ ನೋಡಿದ್ವಿ, ಬಂಡವಾಳ ಆಗಿರ್ಬೋದು, ಮತ್ತು ಶ್ರಮಕ್ಕೆ ಕೂಲಿಯನ್ನು ಕೊಟ್ವಿ. ಈಗ ಬಂಡವಾಳಕ್ಕೆ ಏನು ಕೊಡ್ಬೋದು ಅಂತ ಕೇಳಿದ್ರೆ ಬಂಡವಾಳಕ್ಕೆ ಬಡ್ಡಿಯನ್ನು ನಿರೀಕ್ಷಣೆ ಮಾಡ್ತೀವಿ, ಅಥವಾ ಪ್ರತಿಫಲವನ್ನು ಬಡ್ಡಿಯನ್ನು ಕೊಡ್ತೀವಿ. ಉದಾಹರಣೆಗೆ ಈ ಬಂಡವಾಳ ಅಂದರೆ ಉದಾಹರಣೆಗೆ ಯಂತ್ರೋಪಕರಣಗಳಾಗಿರ್ಬೋದು, ಮೆಷಿನರಿಗಳಾಗಿರ್ಬೋದು, ಅಥವಾ ಕಟ್ಟಡಗಳಾಗಿರ್ಬೋದು, ಕಾಂಪ್ಲೆಕ್ಸ್ ಆಗಿರ್ಬೋದು, ಮೊದಲಾದವುಗಳು ಏನಾಗಿರುತ್ತೆ ಈ ಬಂಡವಾಳದಲ್ಲಿ ಅಡಕವಾಗಿರುತ್ತೆ. ಅದು ನಮಗೆ ಗೊತ್ತಾಗಬೇಕು. ಹಾಗೆ ಈ ಉತ್ಪಾದನಾಂಗದಲ್ಲಿ ಮತ್ತೊಂದು ಸಂಘಟನೆ ಅಂತ ಕರಿತೀವಿ, ಆರ್ಗನೈಸೇಷನ್ ಅಂತ ಕರಿತೀವಿ, ಅಥವಾ ಆರ್ಗನೈಸೇಷನ್ ಸಂಬಂಧಪಟ್ಟಾಗೆ ಒಂದು ಸಂಘಟನೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಉತ್ಪಾದನಾಂಗಗಳಲ್ಲಿ. ಹಾಗಾದರೆ ಈ ಸಂಘಟನೆ ಅನ್ನೋದನ್ನು ಅರ್ಥವನ್ನು ಹೇಗೆ ಕೊಡುತ್ತೆ, ಈ ಭೂಮಿ, ಶ್ರಮ ಮತ್ತು ಈ ಬಂಡವಾಳ ಏನಿದೆಯಲ್ವ, ನೋಡಿ ಅರ್ಥ ಮಾಡ್ಕೊಳ್ಳಿ. ಈ ಒಂದು ಸಂಘಟನೆ ಏನು ಅರ್ಥವನ್ನು ಕೊಡುತ್ತಂದರೆ ಭೂಮಿ, ಶ್ರಮ, ಬಂಡವಾಳವನ್ನು ವ್ಯವಸ್ಥಿತವಾಗಿ ಸಂಘಟಿಸಿ. ಯಾವುದನ್ನು ವ್ಯವಸ್ಥಿತವಾಗಿ ಸಂಘಟಿಸಬೇಕು, ಭೂಮಿ, ಶ್ರಮ, ಈ ಬಂಡವಾಳವನ್ನು ಒಂದು ವ್ಯವಸ್ಥಿತವಾಗಿ ಏನು ಮಾಡಬೇಕು, ಸಂಘಟಿಸಿ ಉತ್ಪಾದನಾ ಪ್ರಕ್ರಿಯೆಯನ್ನು ನಿರ್ವಹಿಸುವುದನ್ನು ಸಂಘಟನೆ ಅಂತ ಕರಿತೀವಿ.
ಅಂದರೆ ಇವುಗಳೆಲ್ಲ ಏನಾಗಿರುತ್ತೆ, ಟೋಟಲ್ ಆಗಿ ಹೇಳಬೇಕು ಅಂದರೆ ಒಂದನ್ನು ಬಿಟ್ಟು ಇನ್ನೊಂದು ಪ್ರೊಡಕ್ಷನನ್ನು ಮಾಡೋದಕ್ಕೆ ಅಸಾಧ್ಯ ಅನ್ನೋದನ್ನು ತಿಳಿಸುತ್ತೆ. ಸಂಘಟನೆ ಅಂದರೆ ಭೂಮಿ, ಶ್ರಮ, ಬಂಡವಾಳವನ್ನು ವ್ಯವಸ್ಥಿತವಾಗಿ ಸಂಘಟಿಸಿ ಉತ್ಪಾದನಾ ಪ್ರಕ್ರಿಯೆಯನ್ನು ನಿರ್ವಹಿಸೋದಕ್ಕೆ ಸಂಘಟನೆ ಅಂತ ಕರಿತೀವಿ. ಸಂಘಟನೆಗೆ ಪ್ರತಿಫಲವಾಗಿ ಏನು ಕೊಡ್ತೀವಿ, ಲಾಭವನ್ನು ಕೊಡ್ತೀವಿ. ಸಂಘಟನೆಗೆ ಪ್ರತಿಫಲವಾಗಿ ಬಿಟ್ಟು ಏನು ಕೊಡ್ತೀವಿ, ಲಾಭವನ್ನು ಕೊಡ್ತೀವಿ. ವೆರಿ ಇಂಪಾರ್ಟೆಂಟ್ ನೋಡಿ. ಇಲ್ಲಿ ನಾವು ಒಂದೊಂದನ್ನು ನೋಡೋದಾದರೆ ಈ ಹಿಂದೆ ನೋಡಿರುವಂಥದ್ದು ಉತ್ಪಾದನಾಂಗ ಅಂತ ಕರಿತೀವಿ. ಭೂಮಿಗೆ ಯಾವುದನ್ನು ಕೊಡ್ತೀವಿ, ಗೇಣಿ ಅಂತ ಕರಿತೀವಿ. ಗೊತ್ತಿರಲಿ, ಭೂಮಿಗೆ ಗೇಣಿ. ಹಾಗೆ ಶ್ರಮ, ಈ ಶ್ರಮಕ್ಕೆ ಯಾವುದನ್ನು ಕೊಡ್ತೀವಿ ಅಂತ ಕೇಳಿದ್ರೆ ಶ್ರಮಕ್ಕೆ ಸಂಬಂಧಪಟ್ಟಾಗೆ ಕೂಲಿ ಅಂತ ಕರಿತೀವಿ, ಶ್ರಮಕ್ಕೆ ಕೂಲಿ. ಹಾಗೆ ಇನ್ನೊಂದು ಬಂಡವಾಳ ಅಂತ ಕರಿತೀವಿ, ಬಂಡವಾಳಕ್ಕೆ ಯಾವುದನ್ನು ಕೊಡ್ತೀವಿ, ಬಡ್ಡಿಯನ್ನು ಕೊಡ್ತೀವಿ. ಇನ್ನೊಂದು ಸಂಘಟನೆ ಅಂತ ಕರಿತೀವಿ, ಸಂಘಟನೆಗೆ ಏನನ್ನು ಕೊಡಬೇಕು ಅಂತ ಕೇಳಿದ್ರೆ ಸಂಘಟನೆ ಏನನ್ನ ಪ್ರತಿಫಲವಾಗಿ ಪಡ್ಕೊಳ್ಳುತ್ತೆ ಅಂತ ಕೇಳಿದ್ರೆ ಲಾಭ ಅಂತ ಕರಿತೀವಿ, ಲಾಭ. ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ನಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕೊಡ್ಬೋದು. ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ, ಅಥವಾ ಈ ಗೇಣಿ ಅಥವಾ ಕೂಲಿ, ಬಡ್ಡಿ, ಲಾಭವನ್ನು ಕೊಟ್ಟು ಏನು ಪ್ರತಿಫಲವನ್ನು ಅಪೇಕ್ಷಿಸುತ್ತೆ ಅನ್ನೋದನ್ನು ಕೇಳಬಹುದು, ಅಥವಾ ಮ್ಯಾಚ್ ದ ಫಾಲೋಯಿಂಗ್ನಲ್ಲಿ ಕೇಳ್ಬೋದು. ಆ ದೃಷ್ಟಿಯಿಂದ ನಮಗೆ ಗೊತ್ತಿರಬೇಕು, ಭೂಮಿ ಅಂದರೆ ಗೇಣಿ, ಹಾಗೆ ಶ್ರಮ ಅಂದರೆ ಕೂಲಿ, ಹಾಗೆ ಬಂಡವಾಳ, ಬಡ್ಡಿ, ಸಂಘಟನೆ, ಲಾಭ ಅಂತ ಕರಿತೀವಿ. ಈಗ ಇಲ್ಲಿ ಕೆಲವೊಂದು ಅಂಶಗಳು ನಮಗೆ ಗೊತ್ತಿರಬೇಕು. ಅಂದರೆ ರಾಷ್ಟ್ರೀಯ ಆದಾಯಕ್ಕೆ ಸಂಬಂಧಪಟ್ಟ ಹಾಗೆ ಈ ರಾಷ್ಟ್ರೀಯ ಆದಾಯ ಅಂದರೆ ಏನು, ನ್ಯಾಷನಲ್ ಇನ್ಕಮ್ ಅಂದರೆ ಏನು ಅಂತ ಕೇಳ್ತಾರೆ. ರಾಷ್ಟ್ರೀಯ ಆದಾಯ ಅಂದರೆ ಏನು ಅನ್ನೋದು ನಮಗೆ ಗೊತ್ತಾಗಬೇಕು. ಇದನ್ನು 1951 ಭಾರತದ ರಾಷ್ಟ್ರೀಯ ಆದಾಯ ಸಮಿತಿ ಹೇಳುತ್ತೆ. ನೋಡಿ, ನ್ಯಾಷನಲ್ ಇನ್ಕಮ್ ಏನಿದೆ, ರಾಷ್ಟ್ರೀಯ ಆದಾಯದ ಕಮಿಟಿ ಏನು ಮಾಡುತ್ತೆ, ಈ ರಾಷ್ಟ್ರೀಯ ಆದಾಯ ಅಂದರೆ ಏನು ಅನ್ನೋದನ್ನು ತಿಳಿಸುತ್ತೆ. ಅಂದರೆ ಒಂದು ರಾಷ್ಟ್ರವು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪಾದನೆ ಮಾಡಿದ ಎಲ್ಲ ಸರಕು ಸೇವೆಗಳ ಅಂತಿಮ ಮಾರುಕಟ್ಟೆ ಮೌಲ್ಯವನ್ನು ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಏನು ಕೇಳಿದ್ರೆ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. ಒಂದು ರಾಷ್ಟ್ರವು ಒಂದು ನಿರ್ದಿಷ್ಟ ಅವಧಿಯಲ್ಲಿ, ಅಂದರೆ ಸಾಮಾನ್ಯವಾಗಿ ಒಂದು ವರ್ಷವಾಗಿರುತ್ತೆ, ಅವಧಿಯಲ್ಲಿ ಉತ್ಪಾದನೆ ಮಾಡಿದ ಎಲ್ಲ ಸರಕು ಮತ್ತು ಸೇವೆಗಳ ಅಂತಿಮ ಮಾರುಕಟ್ಟೆ ಮೌಲ್ಯವನ್ನು ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಹಾಗಾದರೆ ಈ ಅಂತಿಮ ಮಾರುಕಟ್ಟೆ ಮೌಲ್ಯ ಅಂದರೆ ಏನು ಅಂತ ಗೊತ್ತಾಗಬೇಕು. ನೋಡಿ, ರಾಷ್ಟ್ರೀಯ ಆದಾಯದಲ್ಲಿ ಲೆಕ್ಕವನ್ನು ಹಾಕ್ತಾ, ಎಲ್ಲಿ ಉತ್ಪಾದನೆ ಆದಂಥ ಸರಕು ಸೇವೆಗಳನ್ನು ಲೆಕ್ಕ ಹಾಕ್ತಾ, ಉದಾಹರಣೆಗೆ ಯಾವುದೋ ಒಂದು ಪ್ರೊಡಕ್ಷನ್ ರೆಡಿಯಾಗಿದೆ, ಅವುಗಳಿಗೆ ಇನ್ನೇನೋ ಒಂದು ವಸ್ತುಗಳು ಬೇಕು, ಲಾಸ್ಟ್ ಫೈನಲ್ ಟಚನ್ನು ಕೊಡಬೇಕು, ಏನೋ ಒಂದು ಅಂಶ ಬೇಕಾಗಿರುತ್ತೆ. ಅಂತಹ ವಸ್ತುವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. ಅದೇನಾಗಿರಬೇಕು, ಅಂತಿಮ ಮಾರುಕಟ್ಟೆ ಮೌಲ್ಯವನ್ನು ಪಡ್ಕೊಂಡಿರಬೇಕು, ಮಾರುಕಟ್ಟೆಗೆ ಅದು ಪ್ರವೇಶವನ್ನು ಪಡ್ಕೊಂಡಿರಬೇಕು. ಅವುಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ತೀವಿ. ಇದನ್ನು ನ್ಯಾಷನಲ್ ಇನ್ಕಮ್ ಅಂತ ಕರಿತೀವಿ. ಅಂದರೆ ಒಂದು ರಾಷ್ಟ್ರವು ಒಂದು ನಿರ್ದಿಷ್ಟ ಅವಧಿ, ಅಂದರೆ ಒಂದು ವರ್ಷದಲ್ಲಿ ಉತ್ಪಾದನೆ ಮಾಡಿದಂತಹ ಎಲ್ಲ ಸರಕು ಮತ್ತು ಸೇವೆಗಳ ಅಂತಿಮ ಮಾರುಕಟ್ಟೆಯ ಮೌಲ್ಯವನ್ನು ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಹಾಗಾದರೆ ಈ ರಾಷ್ಟ್ರೀಯ ಆದಾಯವು ಒಂದು ರಾಷ್ಟ್ರದ ಒಂದು ವರ್ಷದ ಆರ್ಥಿಕತೆಗೆ ಸಂಬಂಧಪಡುತ್ತೆ. ಅಂದರೆ ಸಾಮಾನ್ಯವಾಗಿ ಏನಾಗಿರುತ್ತೆ, ಒಂದು ವರ್ಷಕ್ಕೆ ಸಂಬಂಧಪಡುತ್ತೆ. ಇಲ್ಲಿ ಗಮನಿಸಬೇಕು, ಒಂದು ದೇಶದ ಆರ್ಥಿಕ ಬೆಳವಣಿಗೆಯನ್ನು ತಿಳಿಯಲು ಇದು ಪ್ರಮುಖವಾದಂತಹ ಮಾನದಂಡ ಅಂತ ನಾವೀಗಾಗಲೇ ನೋಡಿದ್ದೀವಿ. ಹಾಗೆ ರಾಷ್ಟ್ರೀಯ ಆದಾಯಕ್ಕೆ ವಿವಿಧ ವಲಯಗಳು ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡುತ್ತೆ. ಬೇರೆ ಬೇರೆ ಸೆಕ್ಟರ್ಸ್ಗಳೇನಿದೆ ತಮ್ಮದೇ ಆದಂತಹ ಕಾಂಟ್ರಿಬ್ಯೂಟನ್ನು ಮಾಡುತ್ತೆ. ಆದರೆ ಇದರಲ್ಲಿ ಅತಿ ಹೆಚ್ಚು ಕೊಡುಗೆಯನ್ನು ನೀಡುವಂತಹ ವಲಯ ಕೇಳಿದರೆ ಅದು ಸರ್ವಿಸ್ ಸೆಕ್ಟರ್ ಅಂತ ಕರಿತೀವಿ. ಹಿಂದೆ KS ಎಕ್ಸಾಮ್ನಲ್ಲಿ ಕೇಳಿದರೆ ಅತಿ ಹೆಚ್ಚು ದೇಶಕ್ಕೆ GDPಗೆ ಕೊಡುಗೆ ಕೊಡುವಂತಹ ವಲಯ ಸೆಕ್ಟರ್ ಯಾವುದು ಕೇಳಿದರೆ ಸರ್ವಿಸ್ ಸೆಕ್ಟರ್ ಅಂತ ಕರಿತೀವಿ. ಈಗಾಗಲೇ ಸರ್ವಿಸ್ ಸೆಕ್ಟರನ್ನು ಕೂಡ ನಾವು ಈಗಾಗಲೇ ಚರ್ಚೆಯನ್ನು ಮಾಡಿದ್ದೀವಿ. ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ ಅಂತೆಲ್ಲ ಕರಿತೀವಿ. ಆ ತೃತೀಯ ವಲಯ ಅಂದರೆ ಅಗೋಚರ ಸರಕುಗಳು ಅಂತ ಕರಿತೀವಿ, ಕಣ್ಣಿಗೆ ಕಾಣಿಸದೇ ಇರುವಂತಹ, ಅಂದರೆ ಸರ್ವಿಸಸ್ಗಳು ಕಂಡು ಬರುತ್ತೆ. ಆಗಿಬಿಟ್ಟು ತೃತೀಯ ವಲಯ ಅಥವಾ ಸೇವಾ ವಲಯ ಅಂತ ಕರಿತೀವಿ. ಭಾರತದ GDPಗಾಗಿರ್ಬೋದು ಅಥವಾ ರಾಜ್ಯದ GDPಗಾಗಿರ್ಬೋದು ಅತಿ ಹೆಚ್ಚು ಕೊಡುಗೆಯನ್ನು ಕೊಡುವಂತಹ ವಲಯವಾಗಿರುತ್ತೆ ಸೇವಾ ವಲಯ ಅಂತ ಕರಿತೀವಿ. ನೋಡಿ, ಈ ಅಂಶವನ್ನು ಇಟ್ಕೊಂಡು ನೀವೇನು ಮಾಡಬೇಕು, ಪ್ರತಿ ವರ್ಷ ಎಕನಾಮಿಕ್ ಸರ್ವೆಯಲ್ಲಿ ಕೊಟ್ಟಿರ್ತಾರೆ, ದೇಶದ್ದಾಗಿರ್ಬೋದು ರಾಜ್ಯದ್ದಾಗಿರ್ಬೋದು, ಸೇವಾ ವಲಯದಲ್ಲಿ ಎಷ್ಟು ಕೊಡುಗೆಯನ್ನು ಕೊಡ್ತಾ ಇದೆ, ಎಷ್ಟು ಪರ್ಸೆಂಟೇಜ್ ಆಗಿರ್ಬೋದು, ಎಷ್ಟು ಅಥೆಂಟಿಕೇಟೆಡ್ ಪರ್ಸೆಂಟೇಜನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅವುಗಳನ್ನು ನೀವು ಎಂಟ್ರಿಯನ್ನು ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಗೊತ್ತಿರಲಿ, ರಾಷ್ಟ್ರೀಯ ಆದಾಯಕ್ಕೆ ಸಂಬಂಧಪಟ್ಟಾಗೆ ಇಲ್ಲಿ ರಾಷ್ಟ್ರೀಯ ಆದಾಯದ ಮಾಪನವನ್ನು ನೋಡೋದಾದರೆ, ಈ ನಮ್ಮ ರಾಷ್ಟ್ರದ ಆದಾಯದ ಮಾಪನವನ್ನು ಗಮನಿಸೋದಾದರೆ
ಭಾರತದ ವೃದ್ಧ ಪಿತಾಮಹ ಅಂತಲೇ ಗುರುತಿಸ್ತೀವಿ. ಯಾರನ್ನ? ದಾದಾಬಾಯಿ ನವರೋಜಿ ಅಂತ ಕರಿತೀವಿ. ದಾದಾಬಾಯಿ ನವರೋಜಿ ಇವರು 1868ರಲ್ಲಿ VVAMP ಈ ಹಿಂದೆ ಒಮ್ಮೆ ಎಕ್ಸಾಮ್ನಲ್ಲಿ ವರ್ಷವನ್ನು ಕೇಳಿದರೆ 1868ರಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯ ಮಾಪನವನ್ನು ಮಾಡಿರ್ತಾರೆ. ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರೀಯ ಆದಾಯವನ್ನು ಅಥವಾ ತಲಾದಾಯವನ್ನು ಮಾಪನ ಮಾಡಿದಂತಹ ಕೀರ್ತಿ ಯಾರಿಗೆ ಸಲ್ಲತ್ತೆ ಅಂತ ಕೇಳಿದ್ರೆ ದಾದಾಬಾಯಿ ನವರೋಜಿ ಅವರಿಗೆ ಸಲ್ಲತ್ತೆ. ಇವರು ಬರೆದಂತಹ ಒಂದು ಪ್ರಸಿದ್ಧ ಗ್ರಂಥ ಇದೆ, ಕೃತಿ ಇದೆ, ಪಾವರ್ಟಿ ಆ್ಯಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎಂಬ ಕೃತಿ ಏನಿದೆ ಅದರಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಇದೆ. ಅವ್ರು ಹೇಳ್ತಾರೆ 1868ರಲ್ಲಿ ಭಾರತ ದೇಶದ ತಲಾದಾಯ 20 ರೂಪಾಯಿ ಆಗಿತ್ತು ಅಂತ ಕೊಡ್ತಾರೆ. ಅಂದರೆ ಆ ಸಂದರ್ಭದಲ್ಲಿ 1868ರಲ್ಲಿ ನಮ್ಮ ದೇಶದ ತಲಾದಾಯ ಅಂತ ಏನು ಕರಿತೀವಿ, ಆ ಪರ್ ಕ್ಯಾಪಿಟಲ್ ಇನ್ಕಮ್ ಅದು 20 ರೂಪಾಯಿ ಆಗಿತ್ತು ಅಂತ ಹೇಳ್ಬಿಟ್ಟು ಇವರು ದಾದಾಬಾಯಿ ನವರೋಜಿ ಈ ವರದಿಯನ್ನು ಸಲ್ಲಿಸ್ತಾರೆ. 1911ರಲ್ಲಿ ಫಿಂಡ್ಲೆ ಶಿರಸ್ರವರು ಭಾರತದ ತಲಾದಾಯ 49 ರೂಪಾಯಿ ಅಂತ ಹೇಳ್ಬಿಟ್ಟು ಅಂದಾಜನ ಮಾಡ್ತಾರೆ. 1911ರಲ್ಲಿ 1911 ನಾನು ಸ್ವಾತಂತ್ರ್ಯ ಪೂರ್ವದ ಬಗ್ಗೆ ಮಾತಾಡ್ತಾ ಇದ್ದೀನಿ, ಇಲ್ಲಿ ಗಮನಿಸಿ. ಫಿಂಡ್ಲೆ ಶಿರಸ್ರವರು ಭಾರತದ ತಲಾದಾಯ ಪರ್ ಕ್ಯಾಪಿಟಲ್ ಇನ್ಕಮ್ 49 ರೂಪಾಯಿ ಅನ್ನೋದನ್ನು ತಿಳಿಸುತ್ತೆ. ವಾಡಿಯಾ ಮತ್ತು ಜೋಶಿರವರು 1913-14ರಲ್ಲಿ ಭಾರತದ ತಲಾದಾಯ 44 ರೂಪಾಯಿ ಅಂತ ಹೇಳ್ಬಿಟ್ಟು ತಿಳಿಸ್ತಾರೆ. 13-14ರಲ್ಲಿ ಎಷ್ಟು? 44. ಅಂದರೆ ಸ್ವಾತಂತ್ರ್ಯ ಬರುವಂತಹ ಸಂದರ್ಭದಲ್ಲಿ 13-14ರಲ್ಲಿ 11ರಲ್ಲಿ ಏನಾಗಿತ್ತು? 49 ರೂಪಾಯಿ ಇತ್ತು. ಅದೇ 13-14ರಲ್ಲಿ ಕಡಿಮೆ ಆಯಿತು, 44 ರೂಪಾಯಿ ಅಂತ ಹೇಳ್ಬಿಟ್ಟು ಇವರು ಕೊಟ್ಟಂಥ ವರದಿ. ಈ ವ್ಯಕ್ತಿಗಳು ಬೇರೆ, ಫಿಂಡ್ಲೆ ಶಿರಸ್ ಆಗಿರ್ಬೋದು, ವಾಡಿಯಾ ಮತ್ತು ಜೋಶಿರವರಾಗಿರ್ಬೋದು, ಇವರೆಲ್ಲ ಕೊಟ್ಟಂತಹದ್ದನ್ನು ಇಲ್ಲಿ ಗಮನಿಸ್ಬೋದು. ಆದರೆ ವೆರಿ ಇಂಪಾರ್ಟೆಂಟ್ ಏನು ಅಂತ ಕೇಳಿದ್ರೆ ಇಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇವರು ಕೊಟ್ಟಂತಹ ಅಂಶಗಳೆಲ್ಲ ಈ ಹಿಂದೆ ಶಿರಸ್ ಆಗಿರ್ಬೋದು, ವಾಡ್ಲಿ ಆಗಿರ್ಬೋದು, ಅವ್ರು ಕೊಟ್ಟಂತಹ ವರದಿಗಳೇನಿದೆ ಅದನ್ನು ತಗೊಳ್ಬೋದು. ಆದರೆ ವೆರಿ ಇಂಪಾರ್ಟೆಂಟ್ ನಮ್ಮ KS ನಲ್ಲೂ ಕೇಳಿದಂಥ ಕ್ವಶನ್ ಏನು ಅಂತ ಕೇಳಿದ್ರೆ ಗೊತ್ತಿರಲಿ. 1931-32ರಲ್ಲಿ VKRV ರಾವ್ ಅಂತ ಕರಿತೀವಿ. VKRV ರಾವ್, ವಿಜೇಂದ್ರ ಕಸ್ತೂರಿ ರಂಗ ವರದರಾಜ್ ರಾವ್ ಅಂತ ಕರಿತೀವಿ ಇವರ ಹೆಸರು, ಗೊತ್ತಿರಲಿ. VKRV ರಾವ್, ವಿಜೇಂದ್ರ ಕಸ್ತೂರಿ ರಂಗ ವರದರಾವ್ ಅಂತ ಕರಿತೀವಿ. ಇವರು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ವೈಜ್ಞಾನಿಕ ವಿಧಾನದ ಮೂಲಕ, ವೆರಿ ಇಂಪಾರ್ಟೆಂಟ್ ಗೊತ್ತಿರಬೇಕು, ಸೈಂಟಿಫಿಕ್ ಆಗಿಬಿಟ್ಟು, ಯಾವುದರ ಮೂಲಕ? ವೈಜ್ಞಾನಿಕ ವಿಧಾನದ ಮೂಲಕ. ಪ್ರಶ್ನೆ ನೇರವಾಗಿರುತ್ತೆ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ತಲಾದಾಯ ಅಥವಾ ರಾಷ್ಟ್ರೀಯ ಆದಾಯವನ್ನು ಮೊಟ್ಟ ಮೊದಲ ಬಾರಿಗೆ ಆಳೆದಂತಹ ವ್ಯಕ್ತಿ ಯಾರು ಕೇಳಿದರೆ ದಾದಾಬಾಯಿ ನವರೋಜಿ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರೀಯ ಆದಾಯವನ್ನು ವೈಜ್ಞಾನಿಕವಾಗಿ ಅಥವಾ ಸೈಂಟಿಫಿಕ್ ಆಗಿ ಅಳೆದಂತಹ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಗೊತ್ತಿರಲಿ, VKRV ರಾವ್ ಅಂತ ಕರಿತೀವಿ. VKRV ರಾವ್. ಈ ಹಿಂದೆ ಪ್ರಶ್ನೆಯಲ್ಲಿ VKRV ರಾವ್ ಅಂತಲೇ ಕೊಟ್ಟಿದ್ದಾರೆ, ಅದು ಕೂಡ ಗೊತ್ತಿರಬೇಕು. ಹಾಗೆ ಇವರ ಪ್ರಕಾರ VKRV ರಾವ್ ಸೈಂಟಿಫಿಕ್ ಆಗಿಬಿಟ್ಟು ಒಂದು ಸಿಸ್ಟಮ್ಯಾಟಿಕ್ ಆಗಿಬಿಟ್ಟು ರಾಷ್ಟ್ರೀಯ ಆದಾಯವನ್ನು ಅಳಿತಾರೆ. ಇವರ ಪ್ರಕಾರ 1925-29ರಲ್ಲಿ ತಲಾದಾಯ ಎಷ್ಟಿತ್ತು ಕೇಳಿದ್ರೆ 76 ರೂಪಾಯಿ ಅಂತ ಹೇಳ್ಬಿಟ್ಟು ಅಂದಾಜನ ಮಾಡ್ತಾರೆ. 1925-29ರಲ್ಲಿ ನಮ್ಮ ದೇಶದ ತಲಾದಾಯ 76 ರೂಪಾಯಿ ಆಗಿತ್ತು ಅನ್ನೋದನ್ನು ಗಮನಿಸ್ಬೋದು. ಪ್ರೆಸೆಂಟನ್ನು ನೀವು ನೋಡೋದಾದರೆ ಲಕ್ಷ ರೂಪಾಯಿ ಏನಾಗಿರುವಂಥದ್ದು ತಲಾದಾಯ ಕಂಡು ಬರುತ್ತೆ. ಬಟ್ ಆ ಸಂದರ್ಭದಲ್ಲಿ 76 ಬರೀ 2 ಡಿಜಿಟ್ ನಂಬರ್ ಆಗಿತ್ತು ನಮ್ಮೆಲ್ಲ ತಲಾದಾಯ. ಇಡೀ ಈ ತಲಾದಾಯವನ್ನು ಹೇಗೆ ಲೆಕ್ಕ ಹಾಕಲಾಗುತ್ತೆ ಅನ್ನೋದು ಕೂಡ ಪ್ರಶ್ನೆ ಆಗಿತ್ತು. ಅವುಗಳನ್ನು ಕೂಡ ನೋಡೋಣ. ಇಲ್ಲಿ ಗಮನಿಸಬೇಕಾದಂಥ ಅಂಶ 1949ರಲ್ಲಿ 1949ರಲ್ಲಿ PC ಮಹಲನೋಬಿಸ್ ಇವರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಆದಾಯ ಸಮಿತಿಯನ್ನು ಭಾರತ ಸರ್ಕಾರ ರಚನೆಯನ್ನು ಮಾಡುತ್ತೆ. 1949ರಲ್ಲಿ PC ಮಹಲನೋಬಿಸ್ ಅಂದರೆ ಪ್ರಶಾಂತ್ ಚಂದ್ರ ಮಹಲನೋಬಿಸ್ ಅಂತ ಕರಿತೀವಿ, ಇವರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಆದಾಯ ಸಮಿತಿಯನ್ನು ಭಾರತ ಸರ್ಕಾರ ರಚನೆ ಮಾಡುತ್ತೆ. ನೋಡಿ, ಒಂದು ರಾಷ್ಟ್ರೀಯ ಆದಾಯವನ್ನು ನೀವು ಲೆಕ್ಕ ಹಾಕಿ ಅಂತ ಹೇಳ್ಬಿಟ್ಟು ಭಾರತ ಸರ್ಕಾರ ಏನು ಮಾಡುತ್ತೆ? ರಚನೆಯನ್ನು ಮಾಡುತ್ತೆ 1949ರಲ್ಲಿ. ಈ ಸಮಿತಿಯು 1954ರಲ್ಲಿ ತಮ್ಮ ಅಂತಿಮ ವರದಿಯನ್ನು ನೀಡುತ್ತೆ. 1954ರಲ್ಲಿ ಅಂತಿಮ ವರದಿಯನ್ನು ಕೊಡುತ್ತೆ. ಈ ಸಮಿತಿಯ ವರದಿಯ ಪ್ರಕಾರ 1948-49 ಜಸ್ಟ್ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. 48-49ರಲ್ಲಿ ನಮ್ಮ ತಲಾದಾಯ 225 ರೂಪಾಯಿ ಅಂತೇಳ್ಬಿಟ್ಟು ಅಂದಾಜನ ಮಾಡುತ್ತೆ. ನೋಡಿ, 225 ರೂಪಾಯಿ 3 ಡಿಜಿಟಿಗೆ ಬರುತ್ತೆ. ಈಗ
ಯಾವಾಗ 1948-49ರಲ್ಲಿ ಯಾವ ಸಮಿತಿ? PC ಮಹಲನೋಬಿಸ್, ಪ್ರಶಾಂತ್ ಚಂದ್ರ ಮಹಲನೋಬಿಸ್ ಈ ಸಮಿತಿಯ ಶಿಫಾರಸಿನ ಮೇರೆಗೆ ಕೊಟ್ಟಂಥ ವರದಿಯ ಪ್ರಕಾರ ನಮ್ಮ ದೇಶದ ತಲಾದಾಯ 1948-49ರಲ್ಲಿ 225 ರೂಪಾಯಿ ಆಗಿರುತ್ತೆ. ಹಾಗಾದರೆ ಪ್ರಸ್ತುತ ಕೇಳ್ತಾರೆ, ಎಕ್ಸಾಮ್ನಲ್ಲಿ ಕೇಳಿದ್ದಾರೆ, ಪ್ರೆಸೆಂಟ್ ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಆದಾಯವನ್ನು ಲೆಕ್ಕ ಹಾಕ್ತಾ ಇರುವಂಥವ್ರು ಯಾರು, ಅಂದರೆ ಈ ಅಂಕಿ ಅಂಶಗಳನ್ನು ಮಾಪನ ಮಾಡ್ತಿರುವಂಥವ್ರು ಯಾರು ಅಂತ ಕೇಳ್ತಾರೆ. ಗೊತ್ತಿರಲಿ, ಇದನ್ನು ಲೆಕ್ಕ ಹಾಕ್ತಿರುವಂಥದ್ದು NSO ಅಂತ ಕರಿತೀವಿ, ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಂತ ಕರಿತೀವಿ. ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಥವಾ ರಾಷ್ಟ್ರೀಯ ಅಂಕಿ ಅಂಶಗಳ ಕಚೇರಿ NSO ಏನು ಮಾಡುತ್ತೆ? ಮಾಪನ ಮಾಡ್ತಾ ಇದೆ. ರಾಷ್ಟ್ರೀಯ ಆದಾಯ ಮಾಪನವನ್ನು ಮಾಡಲು, ಈ ನ್ಯಾಷನಲ್ ಇನ್ಕಮನ್ನು ಮಾಪನ ಮಾಡಲು ಬಳಸುವಂತಹ ಬೇಸ್ ಇಯರನ್ನು ಕೇಳ್ತಾರೆ. ಮೂಲ ವರ್ಷ ಯಾವುದು ಅಂತ ಕೇಳ್ತಾರೆ. ಗೊತ್ತಿರಲಿ, 2011-12 ಏನಿದೆ ಇದು ಬೇಸ್ ಇಯರ್ ಅಂತ ಕರಿತೀವಿ. ಈಗ ಪ್ರೆಸೆಂಟ್ ಇರುವಂಥದ್ದು 2011-12 ಬೇಸ್ ಇಯರ್, ರಾಷ್ಟ್ರೀಯ ಆದಾಯವನ್ನು ಅಳೆಯೋದಕ್ಕೆ ಬೇಸ್ ಇಯರ್ 2011-12. ಈ ಹಿಂದೆ ಏನಾಗಿತ್ತು? 2004-5 ಆಗಿತ್ತು. ಬಟ್ ಇವುಗಳು ಬೇಡ, ನಮಗೆ ಅರ್ಥ ಮಾಡ್ಕೊಳ್ಳೋಣ. 2011-12 ಇವುಗಳನ್ನು ರಾಷ್ಟ್ರೀಯ ಆದಾಯವನ್ನು ಲೆಕ್ಕ ಹಾಕೋದಕ್ಕೆ ಬೇಸ್ ಇಯರ್ ಯಾವುದು ಕೇಳಿದ್ರೆ 2011-12 ಒಂದು ಬೇಸ್ ಇಯರನ್ನು ಇಟ್ಕೊಂಡು ಏನು ಮಾಡ್ತೀವಿ? ಲೆಕ್ಕವನ್ನು ಹಾಕ್ತೀವಿ. ಈ ಸಂಬಂಧಪಟ್ಟಾಗೆ ಕೊಟ್ಟಂಥ ಅಂಶವನ್ನು ನೋಡ್ಬೋದು. ಇಲ್ಲಿ ಯಾವುದು? ದ ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಆಫೀಸ್ ಏನಿದೆ, ಇವರು ಏನು ಮಾಡ್ತಾರೆ? ಇಲ್ಲಿ MOSPI ಅಂತ ಕರಿತೀವಿ, ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಏನಿದೆ, ಇವರು ರಿಲೀಸಿಂಗ್ ದಿಸ್ ಪ್ರೆಸ್ ನೋಟ್ ಅಂತ ಕರಿತೀವಿ. ಅಂದರೆ ದೇಶದಲ್ಲಿ ಯಾವುದರ ಬಗ್ಗೆ ಪ್ರೆಸ್ ನೋಟನ್ನು ಕೊಟ್ಟಿದ್ದಾರೆ ಇಲ್ಲಿ ಗೊತ್ತಿರಲಿ. ಪ್ರಾವಿಷನಲ್ ಎಸ್ಟಿಮೇಟ್ ಆಫ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ GDP ಅಥವಾ ನ್ಯಾಷನಲ್ ಇನ್ಕಮ್ ಸಂಬಂಧಪಟ್ಟಾಗ ಏನು ಮಾಡುತ್ತೆ? ವರದಿಯನ್ನು ಕೊಡ್ತಾ ಇರುವಂಥದ್ದು ಯಾರು ಅಂತ ಕೇಳಿದ್ರೆ NSO ಅಂತ ಕರಿತೀವಿ. ನೆಕ್ಸ್ಟು, ಪ್ರತಿ ಬಾರಿ ಕರೆಂಟ್ ಅಫೇರ್ಸ್ ಇರುತ್ತೆ. ಉದಾಹರಣೆಗೆ ನೀವು ಈ ಅಂಶಗಳನ್ನು ಓದ್ಕೊಳ್ತಾ, ನಾನು ಈಗಾಗಲೇ ಫಾರ್ ದ ಫಸ್ಟ್ ಡೇ ಕ್ಲಾಸ್ ಆಗ್ತಾನೆ ಹೇಳಿದ್ದೆ. ಏನು ಅಂತ ಕೇಳಿದರೆ, ಈ ಅರ್ಥಶಾಸ್ತ್ರ ಅನ್ನೋದನ್ನು ಹೇಗೆ ಕಲಿಬೇಕು ಅಂತ ಕೇಳಿದ್ರೆ ಎಕನಾಮಿಕ್ಸನ್ನು ಕರೆಂಟ್ ಅಫೇರ್ಸ್ನ ಜೊತೆಗೆ ಕಲಿಬೇಕಾಗುತ್ತೆ. ಇವೆರಡು ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಕರಿತೀವಿ. ಇಲ್ಲಿ ಗಮನಿಸಿ, ಕರೆಂಟ್ ಅಫೇರ್ಸನ್ನು ಹೇಗೆ ಓದ್ಕೊಳ್ಬೇಕು ನೋಡಿ. ಮೂಲ ವರ್ಷ ಬದಲಾವಣೆಗೆ ಚಿಂತನೆ ನಡೀತಾ ಇದೆ. ಈ ಹಿಂದಿನ ವರ್ಷದ ಕರೆಂಟ್ ಅಫೇರ್ಸ್ ಇದು, ಆದರೂ ಕೂಡ ಗೊತ್ತಿರಲಿ ಹೇಗೆ ಓದಬೇಕು. ದೇಶದ ಆರ್ಥಿಕತೆಯ ನಿಖರವಾದ ಚಿತ್ರಣವನ್ನು ಪ್ರತಿಬಿಂಬಿಸಲು GDPಯ ಲೆಕ್ಕಾಚಾರದ ಮೂಲ ವರ್ಷವನ್ನು 2022-23ಕ್ಕೆ ಬದಲಾಯಿಸುವ ಕುರಿತು ಸರ್ಕಾರ ಚಿಂತನೆಯನ್ನು ನಡೆಸ್ತಾ ಇದೆ. ನೋಡಿ, ನಾವೀಗ ರಾಷ್ಟ್ರೀಯ ಆದಾಯವನ್ನು ಲೆಕ್ಕ ಹಾಕ್ತಿರುವಂತಹ ಬೇಸ್ ಇಯರ್ ಯಾವ್ದು ಕೇಳಿದ್ರೆ 2011-12 ಆಗಿದೆ. ಇವರೇನು ಹೇಳ್ತಿದ್ದಾರೆ? ಬದಲಾವಣೆಯನ್ನು ಮಾಡ್ತಾರಂತೆ. ಈ ಬೇಸ್ ಇಯರನ್ನು ಬದಲಾವಣೆ ಮಾಡ್ತಾರೆ. ಯಾವುದು? 2022-2023 ಬದಲಾವಣೆ ಆಗುತ್ತೆ. ಅಂದರೆ ನಿಖರವಾದಂತಹ ಚಿತ್ರಣ ಪಡಿಬೇಕು ಅಂದರೆ ಬೇಕಾಗುತ್ತೆ. ಇಲ್ಲಿ ಗೊತ್ತಿರಲಿ, GDP ಲೆಕ್ಕಾಚಾರಕ್ಕಾಗಿ 2011-12 ಮೂಲ ವರ್ಷವಾಗಿ ಈವರೆಗೆ ಪರಿಗಣಿಸಲಾಗ್ತಿತ್ತು. ಅಂದರೆ ಈ ದಶಕಗಳ ನಂತರ ಮೊದಲ ಪರಿಷ್ಕರಣೆ ಇದಾಗಿರುತ್ತೆ. ಮುಂದಿನ ಮೂಲ ವರ್ಷ 2022-23 ಆಗಿರುತ್ತೆ. ವೆರಿ ಇಂಪಾರ್ಟೆಂಟ್, 22-23 ಆಗಿರುತ್ತೆ. ಯಾವತ್ತಿಂದ ಜಾರಿಗೆ ಬರುತ್ತೆ ಅಂತ ಕೇಳ್ತಾರೆ. 2022-23 ಸರಿ, ಯಾವತ್ತಿಂದ ಇವುಗಳು ಜಾರಿಗೆ ಬರುತ್ತೆ ಅಂತ ಕೇಳಿದ್ರೆ ಗೊತ್ತಿರಲಿ 2026ರಿಂದ ಇವುಗಳು ಜಾರಿಗೆ ಬರುತ್ತೆ. ಇದಕ್ಕೋಸ್ಕರ ಒಂದು ಕಮಿಟಿಯನ್ನೇ ರಚನೆಯನ್ನು ಮಾಡಿದ್ದಾರೆ. ಕೇಳ್ತಾರೆ, ಬಿಸ್ವನಾಥ್ ಗೋಲ್ಡರ್ ಕಮಿಟಿ ಯಾವುದಕ್ಕೆ ಸಂಬಂಧಪಡುತ್ತೆ ಅಂತ ಕೇಳ್ತಾರೆ. ಬಿಸ್ವನಾಥ್ ಗೋಲ್ಡರ್ ಸಮಿತಿ, ಇವರ ಅಧ್ಯಕ್ಷತೆಯಲ್ಲಿ ರಚಿಸಲಾದಂತಹ ರಾಷ್ಟ್ರೀಯ ಲೆಕ್ಕಪತ್ರ ಅಂಕಿಅಂಶಗಳ ಸಲಹಾ ಸಮಿತಿ 2000 ಆರಂಭದಲ್ಲಿ ವರದಿಯನ್ನು ಪೂರ್ಣಗೊಳಿಸುವ ನಿರೀಕ್ಷೆ ಇದೆ ಅನ್ನೋದನ್ನು ಈ ಹಿಂದೆ ಕರೆಂಟ್ ಅಫೇರ್ಸ್ನಲ್ಲಿ ಕೊಟ್ಟಿದ್ದಾರೆ. ನಮಗಿಲ್ಲಿ ಬಹಳ ಇಂಪಾರ್ಟೆಂಟ್ ಆದಂಥ ಅಂಶ, ಕೆಲವು ಅಂಶಗಳು ಬೇಕು. ಬಿಸ್ವನಾಥ್ ಗೋಲ್ಡರ್ ಸಮಿತಿ ಯಾವುದಕ್ಕೆ ಸಂಬಂಧಪಡುತ್ತೆ ಅಂತ ಕೇಳಿದ್ರೆ ಬೇಸ್ ಇಯರನ್ನು ಚೇಂಜ್ ಮಾಡೋದಕ್ಕೆ ಸಂಬಂಧಪಡುತ್ತೆ. ಪ್ರೆಸೆಂಟ್ ಇರೋ ಬೇಸ್ ಇಯರ್ ಯಾವ್ದು ಕೇಳಿದ್ರೆ 2011-12. ಯಾವತ್ತಿಂದ ಚೇಂಜ್ ಆಗುತ್ತೆ? 2026ರಿಂದ ಚೇಂಜ್ ಆಗುತ್ತೆ. ಯಾವ ಬೇಸ್ ಇಯರ್ ಅಂತ ಕೇಳಿದ್ರೆ 2022-23 ಏನಿದೆ, ಇನ್ನು ಮುಂದಿನ ಬೇಸ್ ಇಯರ್ ಅಂತ ಗುರುತಿಸ್ತೀವಿ. ಆ ಅಂಶ ನಮಗೆ ಗೊತ್ತಿರಬೇಕು, ಬಹಳ ಇಂಪಾರ್ಟೆಂಟ್ ಆದಂಥ ಅಂಶ ಅಂತ ಕರಿತೀವಿ. ನೆಕ್ಸ್ಟು ಇನ್ನೊಂದು CSO ಅನ್ನೋ ಒಂದು ಸಂಸ್ಥೆಯನ್ನು ಗೊತ್ತಿರಬೇಕು. CSO ಅಂದರೆ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಂತ ಕರಿತೀವಿ. ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಥವಾ ಕೇಂದ್ರೀಯ ಸಂಖ್ಯಾಶಾಸ್ತ್ರ ಸಂಸ್ಥೆ ಅಂತ ಗುರುತಿಸ್ತೀವಿ. ಈ CSO ಏನು ಮಾಡುತ್ತೆ? ಸಾಂಖ್ಯಿಕ ಚಟುವಟಿಕೆಗಳ ಸಂಯೋಜನೆಯ ಜವಾಬ್ದಾರಿ ಇವರ ಹತ್ರ ಇದೆ. ಅಂದರೆ ಸ್ಟ್ಯಾಟ್ಸ್ ಏನಿದೆ, ಇವತ್ತು ಲೆಕ್ಕ, ಇವು ತಲಾದಾಯ ಆಗಿರ್ಬೋದು ಅಥವಾ ಈ ಅಂಕಿ ಅಂಶಗಳ ಲೆಕ್ಕವನ್ನು ಈ CSO ಬಿಡುಗಡೆ ಮಾಡುತ್ತೆ.
ಸಾಂಖ್ಯಿಕ ಗುಣಮಟ್ಟವನ್ನು ಕಾಪಾಡುವಂಥದ್ದಾಗಿರ್ಬೋದು, ಅಂದರೆ ಎಕ್ಸಾಕ್ಟ್ಲಿ ಅಥೆಂಟಿಕೇಟೆಡ್ ಆದಂತಹ ಪಾರದರ್ಶಕವಾದಂತಹ ಅಂಕಿಅಂಶಗಳನ್ನು ಕೊಡಬೇಕಾಗತ್ತೆ. ಕೈಗಾರಿಕೆಗಳ ವಾರ್ಷಿಕ ಸಮೀಕ್ಷೆಯನ್ನು ಕೈಗೊಳ್ಳುತ್ತೆ VVIMP. ಈಗಾಗಲೇ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ, ಕೈಗಾರಿಕೆಗಳ ವಾರ್ಷಿಕ ಸಮೀಕ್ಷೆಯನ್ನು ಕೈಗೊಳ್ಳುವವರು ಯಾರು ಅಂತ ಕೇಳಿದ್ರೆ ಅದು CSO ಅಂತ ಕರಿತೀವಿ. ಕೈಗಾರಿಕಾ ಉತ್ಪನ್ನಗಳ ಸೂಚ್ಯಾಂಕವನ್ನು ಬಿಡುಗಡೆ ಮಾಡುವವರು ಯಾರು ಅಂತ ಕೇಳ್ತಾರೆ, VVIMP. ಇದು ಕೂಡ ಇಂಪಾರ್ಟೆಂಟ್ ಇದೆ, ಕೇಳ್ತಾರೆ. ಇಲ್ಲಿ ಯಾವುದಕ್ಕೆ ಸಂಬಂಧಪಟ್ಟಾಗೆ ಇಂಡಸ್ಟ್ರಿಯಲ್ ಪ್ರೊಡಕ್ಟ್ಸ್ ಇಂಡೆಕ್ಸ್ ಅಂತ ಏನು ಕರಿತೀವಿ, ಅವುಗಳನ್ನು ರಿಲೀಸನ್ನು ಮಾಡುವಂಥದ್ದು, ಅವುಗಳನ್ನು ಬಿಡುಗಡೆ ಮಾಡುವಂಥದ್ದು ಯಾವ ಸಂಸ್ಥೆ ಅಂತ ಕೇಳ್ತಾರೆ, CSO ಅಂತ ಕರಿತೀವಿ. ರಾಷ್ಟ್ರೀಯ ಅಂಕಿಅಂಶಗಳ ದಿನ ಅಂತ ಆಚರಣೆಯನ್ನು ಮಾಡ್ತೀವಿ. ರಾಷ್ಟ್ರೀಯ ಅಂಕಿಅಂಶಗಳ ದಿನ ಅಂತ ಆಚರಣೆ ಮಾಡ್ತೀವಿ. ಜೂನ್ 29 ರಾಷ್ಟ್ರೀಯ ಅಂಕಿಅಂಶಗಳ ದಿನ ಅಂತ ಆಚರಣೆ ಮಾಡ್ತೀವಿ. ಯಾಕೆ ಜೂನ್ 29ಕ್ಕೆ ರಾಷ್ಟ್ರೀಯ ಅಂಕಿಅಂಶಗಳ ದಿನ ಅಂತ ಆಚರಣೆ ಮಾಡ್ತೀವಿ ಅಂತ ಕೇಳಿದ್ರೆ ಗೊತ್ತಿರಲಿ. ಈಗಾಗಲೇ ಈ ಅಂಕಿಅಂಶಗಳಿಗೆ ಸಂಬಂಧಪಟ್ಟಾಗೆ, ಈ ಅಂಕಿಅಂಶಗಳಿಗೆ ಸಂಬಂಧಿಸಿದಂತೆ ಯಾರ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಂತಹ ಪ್ರೊಫೆಸರ್ PC ಮಹಲನೋಬಿಸ್, ಪ್ರಶಾಂತ್ ಚಂದ್ರ ಮಹಲನೋಬಿಸ್ ಅಂತ ಏನು ಕರಿತೀವಿ, ಇವರು ನೀಡಿದಂತಹ ಕೊಡುಗೆಯ ಮೇಲೆ, ಇವರು ಕೊಟ್ಟಂತಹ ಕೊಡುಗೆಯನ್ನು ಏನು ಮಾಡ್ತೀವಿ, ಲೆಕ್ಕಕ್ಕೆ ತೆಗೆದುಕೊಳ್ತೀವಿ. ಅಂದರೆ ಕೊಟ್ಟಂತಹ ಕೊಡುಗೆಗಳ ಇವನ್ನು ಸ್ಮರಿಸ್ತಾ ಜೂನ್ 29 ಇವರು ಹುಟ್ಟಿದಂತಹ ದಿನವನ್ನು ನಾವು ಏನಂತ ಆಚರಣೆ ಮಾಡ್ತೀವಿ, ರಾಷ್ಟ್ರೀಯ ಅಂಕಿಅಂಶಗಳ ದಿನ ಅಂತ ಆಚರಣೆ ಮಾಡ್ತೀವಿ. ಹಾಗೆ ಪ್ರೆಸೆಂಟ್ ನಾನು ನೀವೇನು CSO ಬಗ್ಗೆ ಮಾತಾಡ್ತಾ ಇದ್ದೀನಿ, ಈ CSO ಮತ್ತೊಂದು NSSO ಅಂತ ಕರಿತೀವಿ. ಸೆಂಟ್ರಲ್ ಸ್ಟ್ಯಾಟಿಸ್ಟಿಕ್ ಆಫೀಸ್ ಆಗಿರ್ಬೋದು, ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್ ಆಗಿರ್ಬೋದು, ಇವೆರಡನ್ನು ಮರ್ಜ್ ಮಾಡಿಬಿಟ್ಟು ಪ್ರೆಸೆಂಟ್ 2019 ಏನಂತ ಕರೀತಾರೆ ಅಂತ ಕೇಳಿದ್ರೆ NSO ಅಂತ ಕರಿತೀವಿ, ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್. ಈ ಪ್ರಶ್ನೆ ಕೂಡ ಆಯಿತು. CSO ಮತ್ತು NSSO ಮರ್ಜ್ ಆಗಿಬಿಟ್ಟು ಇವುಗಳನ್ನು ವಿಲೀನ ಮಾಡಿದ ನಂತರ ಯಾವ ಸಂಸ್ಥೆ ಜೊತೆಗೆ ವಿಲೀನ ಆಗಿದೆ ಅಂತ ಕೇಳಿದ್ರೆ NSO ಅನ್ನೋ ಒಂದು ಹೆಸರನ್ನು ಕೊಟ್ಟಿದ್ದಾರೆ. ಎರಡನ್ನು ವಿಲೀನ ಮರ್ಜನ್ನು ಮಾಡಿಬಿಟ್ಟು NSO, ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಂತ ಗುರುತಿಸ್ತೀವಿ. ಹಾಗೆ ರಾಷ್ಟ್ರೀಯ ಆದಾಯದ ಕೆಲವು ಪರಿಕಲ್ಪನೆಗಳಿಗೆ ಹೋಗೋಕ್ಕಿಂತ ಮೊದಲು ಕೆಲವೊಂದು ಅಂಶಗಳು ನಮಗೆ ಗೊತ್ತಿರಬೇಕು. ಅನುಭೋಗಿ ಸರಕು ಅಂತ ಕರಿತೀವಿ. ಯಾವುದನ್ನು ಕನ್ಸ್ಯೂಮರ್ ಗೂಡ್ಸ್ ಅಂತ ಕರಿತೀವಿ. ಅನುಭೋಗಿ ಸರಕು ಅಂದರೆ ಯಾವುದು ಅಂತ ಕೇಳಿದ್ರೆ ಮಾನವನ ತನ್ನ ಬಯಕೆಗಳನ್ನು ಅನುಭೋಗದ ಉದ್ದೇಶಕ್ಕಾಗಿ ಸರಕು ಸೇವೆಗಳನ್ನು ಬಳಸುವ ಅಥವಾ ಉಪಯೋಗಿಸುವ ಪ್ರಕ್ರಿಯೆಗೆ ಅನುಭೋಗಿ ಸರಕು ಅಂತ ಕರಿತೀವಿ. ಅಂದರೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ಬಟ್ಟೆಯನ್ನು ತೆಗೆದುಕೊಳ್ಳೋದಾಗಿರ್ಬೋದು, ಅಥವಾ ಕೂಲ್ ಡ್ರಿಂಕ್ಸ್ ಪಾನೀಯಗಳಾಗಿರ್ಬೋದು, ಆಹಾರ ಪದಾರ್ಥಗಳಾಗಿರ್ಬೋದು, ಅಥವಾ ತರಕಾರಿಗಳಾಗಿರ್ಬೋದು, ಇವುಗಳನ್ನೆಲ್ಲ ನಾವೇನಂತ ಗುರುತಿಸ್ತೀವಿ ಅಂತ ಕೇಳಿದ್ರೆ ಅನುಭೋಗಿ ಸರಕುಗಳು ಅಥವಾ ಕನ್ಸ್ಯೂಮರ್ ಗೂಡ್ಸ್ ಅಂತ ಗುರುತಿಸ್ತೀವಿ. ಅಥವಾ ಈ ಪೆನ್ ಆಗಿರ್ಬೋದು, ಪೆನ್ಸಿಲ್ ಆಗಿರ್ಬೋದು, ಅಂದರೆ ಒಬ್ಬ ವ್ಯಕ್ತಿ ಏನಾಗಿರುವಂಥದ್ದು ತನ್ನ ಬಯಕೆಗಳಿಗೆ ಅನುಗುಣವಾಗಿ ಅವುಗಳನ್ನು ಅನುಭೋಗದ ಉದ್ದೇಶಕ್ಕಾಗಿ ಬಳಸಿದರೆ ಅವುಗಳನ್ನು ನಾವೇನಂತ ಕರಿತೀವಿ, ಅನುಭೋಗಿ ಸರಕು. ಇಲ್ಲ, ಪೆನ್ ಆಗಿರ್ಬೋದು, ಪೆನ್ಸಿಲ್ ಆಗಿರ್ಬೋದು, ಆಹಾರ ಆಗಿರ್ಬೋದು, ಪಾನೀಯಗಳಾಗಿರ್ಬೋದು, ಇವುಗಳನ್ನು ಅನುಭೋಗ್ಯ ಸರಕು ಅಂತ ಕರಿತೀವಿ. ಹಾಗೆ ಬಂಡವಾಳ ಸರಕು ಅಂದರೆ ಏನು ಅಂತ ಕೇಳ್ತಾರೆ, ಅಥವಾ ಕ್ಯಾಪಿಟಲ್ ಗೂಡ್ಸ್ ಅಂದರೆ ಏನು ಅಂತ ಕೇಳ್ತಾರೆ. ಬಂಡವಾಳ ಸರಕು ಅಥವಾ ಕ್ಯಾಪಿಟಲ್ ಗೂಡ್ಸ್ ಅಂತ ಕರಿತೀವಿ. ಇತರೆ ಸರಕುಗಳ ಉತ್ಪಾದಕನಿಗೆ ಯಾರಿಗೆ, ಇತರೆ ಸರಕುಗಳ ಉತ್ಪಾದನೆಯನ್ನು ಮಾಡೋದಕ್ಕೆ ಯಾರಿಗೆ ಅಂತ ಕೇಳಿದ್ರೆ ಉತ್ಪಾದಕನಿಗೆ, ಯಾರು ಪ್ರೊಡಕ್ಷನ್ ಮಾಡ್ತಾನಲ್ವಾ ಆ ಉತ್ಪಾದಕನಿಗೆ ಬೇಕಾದಂತಹ ಸರಕುಗಳನ್ನು ನಾವೇನಂತ ಕರಿತೀವಿ, ಬಂಡವಾಳ ಸರಕು ಅಂತ ಕರಿತೀವಿ. ಇತರೆ ಸರಕುಗಳ ಉತ್ಪಾದಕನಿಗೆ ಬೇಕಾದಂತಹ ಸರಕುಗಳನ್ನು ಬಂಡವಾಳ ಸರಕು ಅಂತ ಗುರುತಿಸ್ತೀವಿ. ಬಂಡವಾಳ ಸರಕುಗಳಿಗೆ ಉತ್ಪಾದಕ ಸರಕು ಅಂತ ಕರಿತೀವಿ. ಯಾವುದಿದು ಇತರೆ ಸರಕುಗಳ ಉತ್ಪಾದಕನಿಗೆ ಬೇಕಾದಂಥ ಸರಕು ಅಂತ ಕೇಳಿದರೆ ವೆರಿ ಇಂಪಾರ್ಟೆಂಟ್ ಗೊತ್ತಿರಲಿ. ಕಾರ್ಖಾನೆಗಳಾಗಿರ್ಬೋದು, ಅಂದರೆ ಫ್ಯಾಕ್ಟ್ರಿ ಅಂತ ಏನು ಕರಿತೀವಿ, ಕಾರ್ಖಾನೆಗಳಾಗಿರ್ಬೋದು, ಯಂತ್ರೋಪಕರಣ ಮೆಷಿನರೀಸ್ಗಳೇನಿದೆ ಅವುಗಳು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಕಚ್ಚಾ ವಸ್ತು ಅಂದರೆ ರಾ ಮೆಟೀರಿಯಲ್ಸ್ಗಳಂತ ಕರಿತೀವಿ. ಇವುಗಳನ್ನು ಬಂಡವಾಳ ಸರಕು ಅಥವಾ ಕ್ಯಾಪಿಟಲ್ ಗೂಡ್ಸ್ ಅಂತ ಕರಿತೀವಿ. ಇವುಗಳನ್ನು ಕ್ಯಾಪಿಟಲ್ ಗೂಡ್ಸ್ ಅಥವಾ ಬಂಡವಾಳ ಸರಕು ಅಂತ ಹೇಳ್ಬಿಟ್ಟು ಇವುಗಳನ್ನು ಕರಿತೀವಿ. ವೆರಿ ಇಂಪಾರ್ಟೆಂಟ್ ಆದಂಥ ಅಂಶ ಇವುಗಳಲ್ಲಿ ಬಂಡವಾಳ ಸರಕು ಅಂತ ಯಾವುದನ್ನು ಕರೀತಾರೆ ಅಂತ ಕೇಳಿದರೆ, ಇತರೆ ಸರಕುಗಳ ಉತ್ಪಾದಕನಿಗೆ ಏನು ಮಾಡಬೇಕು, ಉತ್ಪಾದನೆ ಮಾಡಬೇಕಂದ್ರೆ ಉತ್ಪಾದಕನಿಗೆ ಏನು ಬೇಕು, ಕೆಲವು ಸರಕುಗಳು ಬಹಳ ಅವಶ್ಯಕವಾಗಿರುತ್ತೆ. ರಾ ಮೆಟೀರಿಯಲ್ಸ್ ಆಗಿರ್ಬೋದು, ಅಥವಾ ಫ್ಯಾಕ್ಟ್ರಿ ಕಾರ್ಖಾನೆಗಳಾಗಿರ್ಬೋದು, ಅಥವಾ ಯಂತ್ರೋಪಕರಣಗಳಾಗಿರ್ಬೋದು, ಇವುಗಳೆಲ್ಲ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು ಮಧ್ಯಂತರ ಸರಕು ಅಂತ ಕರಿತೀವಿ. ಮಧ್ಯಂತರ ಸರಕು ಅಥವಾ ಇಂಟರ್ಮೀಡಿಯೇಟ್ ಗೂಡ್ಸ್ ಅಂತ ಕರಿತೀವಿ. ಹಾಗಂದರೆ ಏನು ಅನ್ನೋದನ್ನು ಕೇಳಿದ್ರೆ ಗೊತ್ತಿರಲಿ. ಒಮ್ಮೆ ಉತ್ಪಾದಿಸಲ್ಪಟ್ಟಂತಹ ಸರಕುಗಳನ್ನು ಇತರೆ ಸರಕುಗಳ ಉತ್ಪಾದನೆಯಲ್ಲಿ ಬಳಸಲ್ಪಡುವಂತಹ ಸರಕುಗಳನ್ನು ಮಧ್ಯಂತರ ಸರಕು ಅಂತ ಕರಿತೀವಿ. ಅಂದರೆ
ಒಮ್ಮೆ ಉತ್ಪಾದಿಸಲ್ಪಟ್ಟಂತಹ ಸರಕು ಏನಿದೆ ಅವುಗಳನ್ನು ಇತರೆ ಸರಕುಗಳ ಉತ್ಪಾದನೆಯಲ್ಲಿ, ಬೇರೆ ಸರಕುಗಳ ಉತ್ಪಾದನೆಯಲ್ಲಿ ಬಳಸಲ್ಪಡುವಂತಹ ಸರಕು ಅಂತ ಕರಿತೀವಿ. ಉದಾಹರಣೆಗೆ ಫಾರ್ ಎಕ್ಸಾಂಪಲ್, ಒಬ್ಬ ರೈತ ಗೋಧಿಯನ್ನು ಬೆಳೆದಿರ್ತಾನೆ. ಆ ಗೋಧಿಯನ್ನು ಹಾಗೆ ತಿನ್ನೋದಕ್ಕಾಗತ್ತಾ ಅಂತ ಕೇಳಿದ್ರೆ, ಗೋಧಿಯನ್ನು ಅದನ್ನೇನು ಮಾಡಬೇಕು, ಹಿಟ್ಟನ್ನು ಮಾಡಬೇಕು, ಅದನ್ನು ಸಂಸ್ಕರಣೆಯನ್ನು ಮಾಡಬೇಕು, ಅದಾದ ನಂತರ ಎಲ್ಲ ಆಗಿಬಿಟ್ಟು ಚಪಾತಿ ಆಗುತ್ತೆ. ಅಂದರೆ ಒಮ್ಮೆ ಉತ್ಪಾದಿಸಲ್ಪಟ್ಟ ಸರಕು ಇನ್ನೊಮ್ಮೆ ಉತ್ಪಾದನೆ ಆಗ್ತಿರುವಂಥದ್ದನ್ನು ಇಲ್ಲಿ ಗಮನಿಸ್ಬೋದು. ಉದಾಹರಣೆಗೆ ಕೊಟ್ಟಿದ್ದೀನಿ ಎಕ್ಸಾಂಪಲ್, ಕಬ್ಬಿಣ ಅಂತ ಕರಿತೀವಿ. ಕಬ್ಬಿಣದಿಂದ ಮುಂದೇನಾಗುತ್ತೆ, ಅದು ಬೆಂಚ್ ಆಗುತ್ತೆ. ಅಥವಾ ಹತ್ತಿ, ಕಾಟನ್ ಏನಿದೆ ಅದ ನಂತರ ಬಟ್ಟೆ ಆಗುತ್ತೆ. ಅಂದರೆ ಒಮ್ಮೆ ಉತ್ಪಾದಿಸಲ್ಪಟ್ಟ ಸರಕುಗಳನ್ನು ಮತ್ತೊಮ್ಮೆ ಉತ್ಪಾದಿಸಲ್ಪಟ್ಟಾಗ ಆ ಸರಕುಗಳನ್ನು ಇಂಟರ್ಮೀಡಿಯೇಟ್ ಗೂಡ್ಸ್ ಅಂತ ಕರಿತೀವಿ. ಅವುಗಳು ಇಂಟರ್ಮೀಡಿಯೇಟ್, ಅದು ಅಂತಿಮ ಸರಕು ಅನ್ನೋದನ್ನು ಕರ್ಕೊಳ್ಳುತ್ತೆ. ಹಾಗೆ ವೆರಿ ಇಂಪಾರ್ಟೆಂಟ್, ಸವಕಳಿ ವೆಚ್ಚ ಅಂತ ಕರಿತೀವಿ. ಡಿಪ್ರಿಷಿಯೇಷನ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಏನಿದು ಸವಕಳಿ ವೆಚ್ಚ ಅಂದರೆ ಗೊತ್ತಿರಲಿ, ಉತ್ಪಾದನೆಯು ಒಂದು ನಿರಂತರ ಪ್ರಕ್ರಿಯೆ ಆಗಿರುತ್ತೆ. ಪ್ರೊಡಕ್ಷನ್ ಅನ್ನೋದು ಒಂದು ನಿರಂತರ ಏನಾಗಿರುತ್ತೆ, ಪ್ರಕ್ರಿಯೆ ಅನ್ನೋದು ಕರಿತೀವಿ. ಉತ್ಪಾದನೆಯ ಪ್ರಕ್ರಿಯೆಯಲ್ಲಿ ಬಳಸಲ್ಪಡುವಂತಹ ವಸ್ತುಗಳು ನಿರಂತರವಾಗಿ ಏನಾಗುತ್ತೆ, ಸವೆತಕ್ಕೊಳಗಾಗುತ್ತೆ. ಅವುಗಳ ದುರಸ್ತಿಗಾಗಿ ಮಾಡುವಂತಹ ವೆಚ್ಚವನ್ನು ಸವಕಳಿ ವೆಚ್ಚ ಅಂತ ಕರಿತೀವಿ. ನೋಡಿ, ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಒಂದು ವಾಷಿಂಗ್ ಮಿಷಿನನ್ನು ನೀವು ಇತ್ತೀಚೆಗೆ ಪರ್ಚೇಸ್ ಮಾಡಿದ್ದೀರಾ ಅಂತ ತಿಳ್ಕೊಳ್ಳಿ. ರೀಸೆಂಟ್ ಆಗಿಬಿಟ್ಟು ಒಂದು ವಾಷಿಂಗ್ ಮಿಷಿನನ್ನು ಪರ್ಚೇಸ್ ಮಾಡಿದ್ದೀರಾ. ಅದರ ಕೆಪಾಸಿಟಿ ಎಷ್ಟು ಕೇಳಿದ್ರೆ 10 ಬಟ್ಟೆಗಳನ್ನು ಭಾಳ ಚೆನ್ನಾಗಿ ಒಗೆಯುತ್ತೆ ಅಂತ ತಿಳ್ಕೊಳ್ಳಿ. ಅದಾದ ನಂತರ ಈ ವಾಷಿಂಗ್ ಮಿಷಿನ್ ಈಗ ತೊಗೊಂಡ ನಂತರ ಒಂದು 10 ವರ್ಷಗಳ ನಂತರ, 10 ಇಯರ್ಸ್ ಆದ ನಂತರ ಈ ಬಟ್ಟೆಗಳನ್ನು ಏನು ವಾಷಿಂಗ್ ಮಿಷಿನ್, ಇದೇ ವಾಷಿಂಗ್ ಮಿಷಿನ್ 20 ಬಟ್ಟೆಗಳನ್ನು ನಾವು ಕ್ಲೀನಾಗಿ ತೊಳೆಯುತ್ತೋ ಅಥವಾ 5 ಬಟ್ಟೆಗಳನ್ನು ಚೆನ್ನಾಗಿ ತೊಳೆಯುತ್ತೋ ಕೇಳಿದ್ರೆ ಏನಾಗುತ್ತೆ, 5 ಬಟ್ಟೆ ಅಥವಾ 6 ಬಟ್ಟೆ, ಅಂದರೆ 10ಕ್ಕಿಂತ ಕಡಿಮೆ ಅಂತೂ ಬಂದಿರುತ್ತೆ. ಯಾಕೆ ಹೀಗೆ ಅಂತ ಕೇಳಿದ್ರೆ, ಅವುಗಳ ದುರಸ್ತಿ, ಅವುಗಳೇನಾಗಿರುತ್ತೆ, ಡಿಪ್ರಿಷಿಯೇಷನ್ ಅಂತ ಕರಿತೀವಿ. ಅಂದರೆ ಸವಕಳಿಗೆ ಒಳಗಾಗಿರುತ್ತೆ. ಪ್ರತಿಯೊಂದು ಸರಕುಗಳು ಏನಾಗಿರುತ್ತೆ, ಒಂದು ಉತ್ಪಾದನೆಯು ಸವಕಳಿಗೆ ಕಂಡು ಬರುವಂಥದ್ದನ್ನು ಇಲ್ಲಿ ಗಮನಿಸ್ಬೋದು. ಇವುಗಳಿಗೋಸ್ಕರ ನಾವು ಖರ್ಚನ್ನು ಮಾಡಿರೋದು ಎಕ್ಸ್ಪೆನ್ಸಸ್ ಅಂತ ಕರಿತೀವಿ, ಸವಕಳಿ ವೆಚ್ಚ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್, ಅರ್ಥ ತಿಳ್ಕೊಳ್ಳಿ. ದುರಸ್ತಿಗೋಸ್ಕರ ಅವುಗಳ ರಿಪೇರಿ ಆಗಿರ್ಬೋದು, ಅವುಗಳ ಮೇಂಟೆನೆನ್ಸ್ ಆಗಿರ್ಬೋದು, ಉದಾಹರಣೆಗೆ ಯಾವುದು ಕೈಗಾರಿಕೆ ಯಂತ್ರೋಪಕರಣ ಮೆಷಿನರಿ ಆಗಿರ್ಬೋದು, ಅವುಗಳ ದುರಸ್ತಿಗಾದಂತಹ ವೆಚ್ಚವನ್ನು ಸವಕಳಿ ವೆಚ್ಚ, ಡಿಪ್ರಿಷಿಯೇಷನ್ ಕಾಸ್ಟ್ ಅಂತ ಕರಿತೀವಿ ಅಥವಾ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ನೋಡಿ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು, ಈಗ ಬಹಳಷ್ಟು ಇಂಪಾರ್ಟೆಂಟ್ ಆದಂಥ ಟಾಪಿಕನ್ನು ನೋಡೋದಾದರೆ GNP ಅಂತ ಕರಿತೀವಿ. GNP ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಕರಿತೀವಿ. PC ಆಗಿರ್ಬೋದು ಅಥವಾ PSI ಆಗಿರ್ಬೋದು ಅಥವಾ SD, FD ಅಂತ ಎಕ್ಸಾಮ್ಗಳಲ್ಲಿ ನೇರವಾಗಿ ಪ್ರಶ್ನೆಯನ್ನು ಕೇಳ್ತಾರೆ. GNPಯ ವಿಸ್ತೃತ ರೂಪ ಏನು ಅಂತ ಕೇಳ್ತಾರೆ. GNP ಅಂದರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಕರಿತೀವಿ. ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ಹಾಗೆ ಈ GNPಗೆ ಸಂಬಂಧಿಸಿದಂತಹ ಸ್ಟೇಟ್ಮೆಂಟನ್ನು ನೋಡೋದಾದರೆ, ಈ GNPಗೆ ಒಂದು ವರ್ಷದಲ್ಲಿ ಒಂದು ದೇಶೀಯರು, GNP ಅಂದರೆ ಒಂದು ವರ್ಷದಲ್ಲಿ ಒಂದು ದೇಶೀಯರು ದೇಶದ ಒಳಗೂ ಮತ್ತು ದೇಶದ ಹೊರಗೂ ಉತ್ಪಾದನೆ ಮಾಡಿದ ಒಟ್ಟು ಸರಕು ಮತ್ತು ಸೇವೆಗಳ ಒಟ್ಟು ಮಾರುಕಟ್ಟೆಯ ಮೌಲ್ಯವನ್ನು ನಾವೇನಂತ ಕರಿತೀವಿ, GNP ಅಂತ ಕರಿತೀವಿ. ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಥವಾ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ಕರಿತೀವಿ. ಇದರಲ್ಲಿ ಆಂತರಿಕ ಉತ್ಪನ್ನದ ಜೊತೆಗೆ ವಿದೇಶಗಳಿಂದ ಗಳಿಸಿದ ನಿವ್ವಳ ಆದಾಯವನ್ನು ಸೇರಿಸಲಾಗುತ್ತೆ. ನೋಡಿ, ವೆರಿ ಇಂಪಾರ್ಟೆಂಟ್, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. GNP ಅಂದರೆ ಒಂದು ವರ್ಷದಲ್ಲಿ ಒಂದು ರಾಷ್ಟ್ರ, ಒಂದು ದೇಶೀಯರು ದೇಶದ ಒಳಗೂ ಮತ್ತು ದೇಶದ ಹೊರಗೆ. GNP ಅಂದರೆ ಏನಾಗುತ್ತೆ, ಒಂದು ವರ್ಷದಲ್ಲಿ ಒಂದು ರಾಷ್ಟ್ರ ಏನು ಮಾಡುತ್ತೆ, ಅದು ದೇಶದ ಒಳಗಾಗಿರ್ಬೋದು, ದೇಶದ ಒಳಗೆ, ಅಥವಾ ದೇಶದ ಹೊರಗಾಗಿರ್ಬೋದು, ಉತ್ಪಾದನೆ ಮಾಡಿದಂತಹ ಸರಕು ಸೇವೆಗಳ ಒಟ್ಟು ಮೌಲ್ಯವನ್ನು ನಾವೇನಂತ ಕರಿತೀವಿ, GNP ಅಂತ ಕರಿತೀವಿ. ಇಷ್ಟೇ ನೆನಪಿಟ್ಕೊಳ್ಳಿ. ದೇಶದ ಒಳಗೆ ಮತ್ತು ದೇಶದ ಹೊರಗೆ, ದೇಶದ ಒಳಗೆ ಮತ್ತು ದೇಶದ ಹೊರಗೆ ಉತ್ಪಾದನೆ ಅಂದರೆ ಅದನ್ನು GNP ಅಂತ ಕರಿತೀವಿ. ಈಗ ಪ್ರಶ್ನೆ ಏನು ಕೇಳ್ತಾನೆ, ಒಬ್ಬ ವಿದೇಶಿಗ ನಮ್ಮ ದೇಶದಲ್ಲಿ ಉತ್ಪಾದನೆಯನ್ನು ಮಾಡ್ತಾ ಇದ್ದಾನೆ, ಅವುಗಳನ್ನು ನಾವು GNPಯಲ್ಲಿ ತಗೊಳ್ಬೇಕು ಅಥವಾ GDPಯಲ್ಲಿ ತಗೊಳ್ಬೇಕು ಅಂತ ಕೇಳ್ತಾರೆ. ನೋಡಿ, ಇಲ್ಲಿ ಹೇಳುವಂಥದ್ದು ಒಂದು ವರ್ಷದಲ್ಲಿ ಒಂದು ದೇಶೀಯರು ಅದು ದೇಶದ ಒಳಗಾಗಿರ್ಬೋದು, ದೇಶದ ಹೊರಗಾಗಿರ್ಬೋದು, ಉತ್ಪಾದನೆ ಮಾಡಿದಂಥ ಎಲ್ಲ ಸರಕು ಮತ್ತು ಸೇವೆಗಳನ್ನು ನಾವು ಲೆಕ್ಕಕ್ಕೆ ತೆಗೆದುಕೊಳ್ತೀವಿ. ಆದರೆ ವಿದೇಶದವನು ನಮ್ಮ ದೇಶದ ಒಳಗೆ ಉತ್ಪಾದನೆಯನ್ನು ಮಾಡಿರ್ತಾನಲ್ವಾ, ಪ್ರೊಡಕ್ಷನ್ನ ಮಾಡ್ತಿರ್ತಾನೆ, ಅದನ್ನು ನಾವೇನು ಮಾಡ್ತೀವಿ, GNPಗೆ ತೆಗೆದುಕೊಳ್ಳೋದಿಲ್ಲ.
ಒಬ್ಬ ವಿದೇಶಿಗ ನಮ್ಮ ದೇಶದ ಒಳಗೆ ಉತ್ಪಾದನೆಯನ್ನು ಮಾಡ್ತಿದ್ರೆ ಅದನ್ನು GNPಗೆ ಕೌಂಟ್ ತೆಗೆದುಕೊಳ್ಳೋದಿಲ್ಲ, ಅದನ್ನು GDPಗೆ ತಗೊಳ್ತೀವಿ. ಅಥವಾ ಒಬ್ಬ ದೇಶಿಗ ನಮ್ಮ ದೇಶದವನು, ದೇಶದ ನಿವಾಸಿ, ಅವನೇನು ಮಾಡ್ತಾನೆ, ವಿದೇಶದಲ್ಲಿ ಇರ್ತಾನೆ. ಅವನು ಕಳಿಸುವಂಥ ಹಣವನ್ನು GDPಗೆ ತೊಗೊಳ್ಬೇಕು, GNPಗೆ ತೊಗೊಳ್ಬೇಕು ಕೇಳಿದ್ರೆ ಅದನ್ನು GNPಗೆ ಕೌಂಟ್ ಮಾಡ್ತೀವಿ. ನಮ್ಮ ದೇಶಿಗ ನಮ್ಮ ದೇಶದವನು ವಿದೇಶದಲ್ಲಿ ದುಡಿತಿದ್ರೆ ಅಂದರೆ ವಿದೇಶದಲ್ಲೂ ಕೂಡ ಇಲ್ಲೇನಾಗುತ್ತೆ, ದೇಶದ ಒಳಗೆ ಮತ್ತು ದೇಶದ ಹೊರಗೆ ಉತ್ಪಾದನೆ ಆಗುವಂತಹ ಸರಕು ಮತ್ತು ಸೇವೆಗಳ ಅಂತಿಮ ಮಾರುಕಟ್ಟೆ ಮೌಲ್ಯವನ್ನು ನಾವಿಲ್ಲಿ ಲೆಕ್ಕಕ್ಕೆ ತಗೊಳ್ತೀವಿ. ದೇಶದ ಒಳಗೆ ಮತ್ತು ದೇಶದ ಹೊರಗೆ ಯಾರಾಗಿರಬೇಕು, ದೇಶೀಯರಾಗಿರ್ಬೇಕು. ಅವ್ರು ದೇಶದ ಹೊರಗಿದ್ದಾರೆ, ಅವ್ರು ಅಲ್ಲಿಂದ ಕಳಿಸುವಂಥದ್ದನ್ನು ನಾವು ಯಾವುದಕ್ಕೆ ಲೆಕ್ಕಕ್ಕೆ ತಗೊಳ್ತೀವಿ, GNPಗೆ ಲೆಕ್ಕಕ್ಕೆ ತೆಗೆದುಕೊಳ್ತೀವಿ, ಗೊತ್ತಿರಬೇಕು. ವಿದೇಶಗಳಿಂದ ಗಳಿಸಿದಂತಹ ನಿವ್ವಳ ಆದಾಯವನ್ನು ಯಾವುದ್ರಲ್ಲಿ ಸೇರಿಸ್ತೀವಿ ಅಂತ ಕೇಳ್ತಾರೆ, GNPಯಲ್ಲಿ ಸೇರಿಸ್ತಾರೆ. GNP ಅರ್ಥ ಆಯಿತು ಅಂದರೆ ನೆಕ್ಸ್ಟು GDP ಕೂಡ ಅರ್ಥ ಆಗುತ್ತೆ. GDP ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತೀವಿ. ನೀವು ಪ್ರತಿ ಬಾರಿ ನೋಡ್ತಿರ್ತೀರ GDP ಅಂತ ಕರಿತಿರ್ತಾರೆ. GDP ಅಥವಾ GSDP ಅಂದರೆ ಬೇರೇನೂ ಅಲ್ಲ, ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತೀವಿ. GDP ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತೀವಿ. ಅಂದರೆ ಒಟ್ಟು ದೇಶೀಯ ಉತ್ಪನ್ನ ಅಂತ ಕರಿತೀವಿ, ಒಟ್ಟು ದೇಶೀಯ ಉತ್ಪನ್ನ. ಹಾಗಂದ್ರೆ ಏನು ಅನ್ನೋದನ್ನು GDP ಅಂದರೆ ಏನು ಅರ್ಥ ಕೊಡುತ್ತೆ. ಒಂದು ವರ್ಷದಲ್ಲಿ ಒಂದು ರಾಷ್ಟ್ರವು ದೇಶದ ಒಳಗೆ VVIMP ಗೊತ್ತಿರಬೇಕು. ಒಂದು ವರ್ಷದಲ್ಲಿ ಒಂದು ರಾಷ್ಟ್ರವು ದೇಶದ ಒಳಗೆ ಆಂತರಿಕವಾಗಿ ಉತ್ಪಾದನೆ ಮಾಡಿದಂತಹ ಎಲ್ಲ ಸರಕು ಸೇವೆಗಳ ಒಟ್ಟು ಮಾರುಕಟ್ಟೆ ಮೌಲ್ಯವನ್ನು ಒಟ್ಟು ದೇಶೀಯ ಉತ್ಪನ್ನ ಅಂತ ಕರೀತಾರೆ. ಇದರಲ್ಲಿ ವಿದೇಶಗಳಿಂದ ಗಳಿಸಿದ ನಿವ್ವಳ ಆದಾಯವನ್ನು ಪರಿಗಣಿಸೋದಿಲ್ಲ. VVIMP ನೋಡಿ, GNP ಅಂದರೆ ದೇಶದ ಒಳಗು ಮತ್ತು ದೇಶದ ಹೊರಗೆ, GDP ಅಂದರೆ ದೇಶದ ಒಳಗೆ ಮಾತ್ರ ಲೆಕ್ಕವನ್ನು ತೆಗೆದುಕೊಳ್ತೀವಿ, ದೇಶದ ಒಳಗೆ ಮಾತ್ರ ಲೆಕ್ಕಕ್ಕೆ ತೆಗೆದುಕೊಳ್ತೀವಿ. ಫಸ್ಟ್ ಇದನ್ನು ಅರ್ಥ ಮಾಡ್ಕೊಳ್ಬೇಕು. GNP ಅಂದರೆ ದೇಶದ ಒಳಗೆ ಮತ್ತು ಹೊರಗೆ, GDP ಅಂದರೆ ದೇಶದ ಒಳಗೆ ಮಾತ್ರ ಉತ್ಪಾದನೆ ಆಗುವಂಥದ್ದನ್ನು ಲೆಕ್ಕಕ್ಕೆ ತೆಗೆದುಕೊಳ್ತೀವಿ. ಇಲ್ಲಿ ವಿದೇಶಗಳಿಂದ ಗಳಿಸಿದಂತಹ ಅಂದರೆ ಈ ಹಿಂದೆ ತಗೊಳ್ತಿದ್ವಲ್ಲ, ನಮ್ಮ ದೇಶದವನು ವಿದೇಶದಲ್ಲಿ ದುಡಿತಾ ಇದ್ದ, ಆ ದುಡಿದಿರುವಂಥ ಹಣವನ್ನು ನಾವಿಲ್ಲಿ ಯಾವುದಕ್ಕೆ ಇಲ್ಲಿ GDPಗೆ ತೆಗೆದುಕೊಳ್ಳೋಕೆ ಬರೋದಿಲ್ಲ, ಅದನ್ನು GNPಯಲ್ಲಿ ತೆಗೆದುಕೊಳ್ಬೇಕು. GDPಯು ಒಂದು ರಾಷ್ಟ್ರದ ಜನರು ಮತ್ತು ಆ ರಾಷ್ಟ್ರದಲ್ಲಿ ನೆಲೆಸಿರುವಂತಹ ವಿದೇಶಿಯರು ಉತ್ಪಾದಿಸಿದ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯವಾಗಿರುತ್ತೆ. ಉದಾಹರಣೆಗೆ ನೋಡಿ, ನಮ್ಮ ದೇಶದವನು ವಿದೇಶದಲ್ಲಿ ದುಡಿತಿರುವಂತಹ ಕಳಿಸಿರುವಂತಹ ಇದನ್ನು ಕೊಡುಗೆಗಳನ್ನು ನಾವು GDPಯಲ್ಲಿ ತೆಗೆದುಕೊಳ್ಳಲ್ಲ, GNPಯಲ್ಲಿ ತೆಗೆದುಕೊಳ್ತೀವಿ. ಯಾಕೆ GDPಯಲ್ಲಿ ತೆಗೆದುಕೊಳ್ಳಲ್ಲ ಅಂದರೆ GDP ದೇಶದ ಒಳಗೆ ಉತ್ಪಾದನೆ ಆದಂತಹ ಸರಕುಗಳ ಬಗ್ಗೆ ಹೇಳುತ್ತೆ. ಹಾಗಾದರೆ ಒಬ್ಬ ವಿದೇಶಿಗ ನಮ್ಮ ದೇಶದ ಒಳಗಿದ್ದಾನೆ, ವಿದೇಶದವನು ನಮ್ಮ ದೇಶದಲ್ಲಿ ಒಳಗೆ ದುಡಿತಾ ಇದ್ದಾನೆ, ಅವನ ಕೊಡುಗೆಯನ್ನು ಕೊಡ್ತಿದ್ದಾನೆ. ಹಾಗಾದರೆ ಅವುಗಳನ್ನು GDPಗೆ ತೆಗೆದುಕೊಳ್ಬೇಕು, GNPಗೆ ತೆಗೆದುಕೊಳ್ಬೇಕು ಅಂದರೆ GDPಗೆ ತೆಗೆದುಕೊಳ್ಬೇಕು. ಯಾಕಂದರೆ ದೇಶದ ಒಳಗೆ ಉತ್ಪಾದನೆ ಆಗುವಂಥ ಸರಕನ್ನು ಇಲ್ಲಿ ಲೆಕ್ಕ ಹಾಕ್ತಾ ಇದ್ದೀವಿ. ವಿದೇಶದಲ್ಲಿ ನೆಲೆಸಿರುವಂತಹ ದೇಶೀಯ ಅಂದರೆ ನಮ್ಮ ದೇಶದವನು ಅಂದರೆ ಭಾರತೀಯನು ವಿದೇಶಗಳಲ್ಲಿ ಉತ್ಪಾದಿಸಿದಂಥ ಸರಕು ಮತ್ತು ಸೇವೆಗಳ ಮೌಲ್ಯವನ್ನು ಇಲ್ಲಿ ಪರಿಗಣಿಸೋದಿಲ್ಲ. ಅದು ನಮಗೆ ಕ್ಲಿಯರ್ ಆಗಿ ಗೊತ್ತಾಗಬೇಕು. ಹಾಗೆ GDP ಡಿಫ್ಲೇಟರ್ ಅಂತ ಕರಿತೀವಿ. ಯಾವುದನ್ನು GDP ಡಿಫ್ಲೇಟರ್ ಅಂತ ಕೇಳ್ತಾರೆ ಗೊತ್ತಿರಲಿ. GDP ಡಿಫ್ಲೇಟರ್ ಅಂದರೆ ಅನ್ನೋದು ಆರ್ಥಿಕತೆಯಲ್ಲಿ ದೇಶೀಯವಾಗಿ ಉತ್ಪಾದಿಸಿದ ಸರಕು ಮತ್ತು ಸೇವೆಗಳ ಬೆಲೆ ಮಟ್ಟವನ್ನು ಲೆಕ್ಕಾಚಾರ ಮಾಡಲು ಬಳಸುವಂತಹ ಒಂದು ಆರ್ಥಿಕ ಅಳತೆಗೋಲು ಅಂತ ಕರಿತೀವಿ. ಅಂದರೆ ಆರ್ಥಿಕತೆಯಲ್ಲಿ ದೇಶೀಯವಾಗಿ ನಮ್ಮ ದೇಶದ ಒಳಗೆ ಉತ್ಪಾದಿಸಿದಂತಹ ಸರಕು ಮತ್ತು ಸೇವೆಗಳ ಬೆಲೆ ಮಟ್ಟವನ್ನು ಹೇಗಿದೆ, ಬೆಲೆ ಹೆಚ್ಚಳವಾಗಿದೆಯೋ ಕಡಿಮೆ ಆಗಿದೆಯೋ ಅವುಗಳ ಬೆಲೆ ಮಟ್ಟವನ್ನು ನಾವು ಪರೀಕ್ಷಿಸಲು ಅಥವಾ ಅರ್ಥ ಮಾಡಿಕೊಳ್ಳಲು ಬಳಸುವಂತಹ ಒಂದು ಅಳತೆಗೋಲು ಅಂತ ಕರಿತೀವಿ. GDPಯ ಪ್ರಸ್ತುತ ವರ್ಷದ ಬೆಲೆಗಳು ಮತ್ತು ಸ್ಥಿರ ಬೆಲೆಗಳ ನಡುವಿನ ಅನುಪಾತವೇ GDP ಡಿಫ್ಲೇಟರ್ ಅಂತ ಕರಿತೀವಿ. ಉದಾಹರಣೆಗೆ ಒಂದು ವಸ್ತು ಪ್ರೊಡಕ್ಷನ್ ಆಗ್ತಾ ಇದೆ. ಈ ವಸ್ತು 2011-12 ಯಾಕೆ ಅಂತ ಕೇಳಿದ್ರೆ 2011-12 ಪ್ರಸ್ತುತ ವರ್ಷದ ಬೆಲೆಗಳು ಮತ್ತು ಸ್ಥಿರ ವರ್ಷದ ಬೆಲೆಗಳು. ಇದು 2011 ಏನಿದೆ ಸ್ಥಿರ ಅಂದರೆ ಇದನ್ನು ಬೇಸ್ ಇಯರ್ ಅಂತ ಕರಿತೀವಿ. ಆ ಬೇಸ್ ಇಯರನ್ನು ಮತ್ತು ಪ್ರೆಸೆಂಟ್ ಇಯರ್ ಏನಿದೆ ಈ ಪ್ರಸ್ತುತ ವರ್ಷದಲ್ಲಿ ಈ ಎರಡನ್ನು ಕಂಪೇರ್ ಮಾಡ್ತೀವಿ. ಪ್ರೆಸೆಂಟ್ ಇರುವಂಥ ಈ ವಸ್ತುವಿನ ಬೆಲೆ 2011-12 ಎಷ್ಟಿತ್ತು, ಪ್ರೆಸೆಂಟ್ನಲ್ಲಿ ಎಷ್ಟಿದೆ, ಇವುಗಳ ಡಿಫ್ರೆನ್ಸನ್ನು ಅಳತೆಗೋಲು ಆಗಿಬಿಟ್ಟು ನೋಡುವಂಥದ್ದೇ GDP ಡಿಫ್ಲೇಟರ್ ಅಂತ ಕರಿತೀವಿ. GDP ಡಿಫ್ಲೇಟರನ್ನು ಅಂಕಿಅಂಶಗಳು ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯವು ವರದಿಯನ್ನು ಮಾಡುತ್ತೆ. ಯಾರು ಅಂತ ಕೇಳಿದ್ರೆ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಏನು ಮಾಡುತ್ತೆ, ಪ್ರತಿ ವರ್ಷ ಇವುಗಳ ಬಗ್ಗೆ ವರದಿಯನ್ನು ಮಾಡುತ್ತೆ. ಇದನ್ನು GDP ಡಿಫ್ಲೇಟರ್ ಅಂತ ಕರಿತೀವಿ. GDP ಡಿಫ್ಲೇಟರ್.
ನೆಕ್ಸ್ಟು ಇನ್ನೊಂದು ಬರುತ್ತೆ NNP ಅಂತ ಕರಿತೀವಿ. NNP ರೀಸೆಂಟ್ ಆಗಿಬಿಟ್ಟು ನಿಮ್ಮ PC ಎಕ್ಸಾಮ್ನಲ್ಲಿ ಕ್ವಶನಲ್ಲಿ ಕೇಳಿದ್ದು NNP ಅನ್ನೋದು ಯಾವ ಶಾಸ್ತ್ರಕ್ಕೆ ಸಂಬಂಧಪಡುತ್ತೆ ಅಂತ ಕ್ವಶನನ್ನು ಮಾಡಿದರು. ಗೊತ್ತಿರಲಿ, NNP ಅಂತ ಕರಿತೀವಿ. ಹಾಗಂದರೆ ಇಲ್ಲಿ ಗೊತ್ತಿರಲಿ, ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಕರಿತೀವಿ. ನೆಟ್ ನ್ಯಾಷನಲ್ ಪ್ರಾಡಕ್ಟ್. ಒಂದು ರಾಷ್ಟ್ರವು ಒಂದು ವರ್ಷದ ಅವಧಿಯಲ್ಲಿ ದೇಶದ ಒಳಗೆ ಮತ್ತು ಹೊರಗೆ ಉತ್ಪಾದನೆ ಮಾಡಿದಂತಹ ಸರಕು ಮತ್ತು ಸೇವೆಗಳ ಮೌಲ್ಯದಿಂದ ಸವಕಳಿ ವೆಚ್ಚವನ್ನು ಕಳೆದರೆ, ಸವಕಳಿ ವೆಚ್ಚ ಅಂದರೆ ಏನು? ಡಿಪ್ರಿಷಿಯೇಷನ್. ಹಿಂದೆ ನೋಡಿದ್ವು ಅಲ್ವಾ? ಅಂದರೆ ಏನಾಗಿರುವಂಥದ್ದು, ದುರಸ್ತಿಗೋಸ್ಕರ ವೆಚ್ಚವನ್ನು ಮಾಡಿರ್ತೀವಿ. ಆ ವೆಚ್ಚವನ್ನು ನೀವೇನಾದರೆ ಯಾವುದರಿಂದ ಕಳೆದ್ರೆ, GNP ಇಂದ, ವೆರಿ ಇಂಪಾರ್ಟೆಂಟ್, NNPಯನ್ನು ಹೇಗೆ ಲೆಕ್ಕಕ್ಕೆ ತೆಗೆದುಕೊಳ್ತೀವಿ ನೋಡಿ, ಇಲ್ಲಿ ಅರ್ಥ ಮಾಡ್ಕೊಳ್ಳೋಣ. NNP ಅಂದರೆ ನೆಟ್ ನ್ಯಾಷನಲ್ ಪ್ರಾಡಕ್ಟನ್ನು ಹೇಗೆ ಲೆಕ್ಕಕ್ಕೆ ತೆಗೆದುಕೊಳ್ತೀವಿ ಅಂದರೆ ಏನು ಮಾಡಬೇಕು, GNP ಇದೆಯಲ್ವಾ, ಈ GNPಯಿಂದ ಮೈನಸನ್ನು ಮಾಡಬೇಕು. ಏನನ್ನು ಮೈನಸ್ ಮಾಡಬೇಕು? ಸವಕಳಿ ವೆಚ್ಚವನ್ನು ಏನು ಮಾಡಬೇಕು? ಮೈನಸ್ ಮಾಡಿದಾಗ ಆಗ ಸಿಗತ್ತಲ್ವ, ಅದನ್ನು NNP ಅಂತ ಕರಿತೀವಿ. NNP ಅಂದರೆ GNPಯಿಂದ ಮೈನಸ್ ಮಾಡಬೇಕು, ಪ್ಲಸ್ ಅಲ್ಲ, ಮೈನಸ್ ಮಾಡಬೇಕು. ಯಾವುದನ್ನು ಮೈನಸ್ ಮಾಡಬೇಕು? ಸವಕಳಿ ವೆಚ್ಚವನ್ನು ಮೈನಸ್ ಮಾಡಿದ್ರೆ ನಮಗೆ ಏನು ಸಿಗುತ್ತೆ, ಅದರಿಂದ ಕಳೆದ್ರೆ ನಮಗೆ ಸಿಗುವಂಥದ್ದೇ NNP ಅಂತ ಕರಿತೀವಿ. ಸವಕಳಿ ವೆಚ್ಚ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಈ ಅಂಶ ನೋಡಿ. NNP ಅಂದರೆ GNP ಮೈನಸ್ ಸವಕಳಿ ವೆಚ್ಚ, ಅಥವಾ ಇದರಿಂದ ಕಳೆಯೋದ್ರ ಮೂಲಕ ಸಿಗತ್ತೆ. ಹಾಗೆ NDP ಅಂತ ಕರಿತೀವಿ. NDP ಅಂದರೆ ಏನು ಅಂತ ಕೇಳಿದ್ರೆ, NDP ಅಂದರೆ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತೀವಿ. ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್, ನಿವ್ವಳ ದೇಶೀಯ ಉತ್ಪನ್ನ ಅಂತ ಕರಿತೀವಿ. ಹಾಗಂದರೆ ಒಂದು ರಾಷ್ಟ್ರವು ಒಂದು ವರ್ಷದ ಅವಧಿಯಲ್ಲಿ ದೇಶದ ಒಳಗೆ ಆಂತರಿಕವಾಗಿ ಉತ್ಪಾದನೆ ಮಾಡಿದಂತಹ ಎಲ್ಲ ಸರಕು ಮತ್ತು ಸೇವೆಗಳ ಒಟ್ಟು ಮಾರುಕಟ್ಟೆ ಮೌಲ್ಯದಿಂದ ಸವಕಳಿ ವೆಚ್ಚವನ್ನು ಕಳೆದ್ರೆ, ಯಾವುದರಿಂದ? ಒಂದು ರಾಷ್ಟ್ರ ಒಂದು ವರ್ಷದ ಅವಧಿಯಲ್ಲಿ ದೇಶದ ಒಳಗೆ ಆಂತರಿಕವಾಗಿ ಉತ್ಪಾದನೆ ಆದಂತಹ, ನೋಡಿ GDP ಏನು ಹೇಳುತ್ತೋ ಅದನ್ನು NDP ಹೇಳುತ್ತೆ, GNP ಏನು ಹೇಳುತ್ತೋ ಅದನ್ನು NNP ಹೇಳುತ್ತೆ. ಇದು ದೇಶದ ಒಳಗೆ ಏನಾಗಿರಬೇಕು, ಉತ್ಪಾದನೆ ಆದಂಥ ಸರಕುಗಳಲ್ಲಿ ಮೈನಸನ್ನು ಮಾಡಬೇಕು, ಕಳಿಬೇಕು. ಯಾವುದನ್ನು? ಸವಕಳಿ ವೆಚ್ಚವನ್ನು. ಆಗ ಸಿಗತ್ತೆ, ಅದನ್ನೇ ನಾವೇನಂತ ಕರಿತೀವಿ? NDP ಅಂತ ಕರಿತೀವಿ. ಒಟ್ಟು ದೇಶೀಯ ಉತ್ಪನ್ನದಿಂದ GDP ವೆಚ್ಚವನ್ನು ಕಳೆಯೋದ್ರ ಮೂಲಕ ಏನು ಸಿಗತ್ತೆ ಗೊತ್ತಿರಲಿ, GDPಗೆ ಸಂಬಂಧಪಟ್ಟಾಗೆ. ಈಗ ನಮಗೇನು ಬೇಕು? NDP ಬೇಕು. ನೋಡಿ, ಈಗ NDP ಬೇಕು. NDP ಬೇಕು ಅಂದರೆ ಏನು ಹೇಳ್ತಾರೆ ಅವರು? NDPಯನ್ನು ಪಡ್ಕೊಳ್ಬೇಕು ಅಂದರೆ, NDP ಸಿಗಬೇಕು ಅಂದರೆ ಯಾವುದರಿಂದ? GDPಯಿಂದ ಏನನ್ನು ಮಾಡಬೇಕು? ಕಳಿಬೇಕು. ಯಾವುದನ್ನು ಕಳಿಬೇಕು? ಸವಕಳಿ ವೆಚ್ಚವನ್ನು ಕಳಿಬೇಕು. ಆಗೇನು ಸಿಗುತ್ತೆ? NDP ಸಿಗುತ್ತೆ. NNP ಸಿಗಬೇಕು ಅಂದರೆ ಏನು ಮಾಡಬೇಕು? GNPಯಿಂದ ಮೈನಸ್ ಮಾಡಬೇಕು, ಕಳಿಬೇಕು. ಯಾವುದನ್ನು? ಸವಕಳಿ ವೆಚ್ಚವನ್ನು. NDP ಸಿಗಬೇಕು ಅಂದರೆ GDPಯಿಂದ ಕಳಿಬೇಕು. ಯಾವುದನ್ನು? ಸವಕಳಿ ವೆಚ್ಚವನ್ನು ಕಳಿಬೇಕು. ಟೋಟಲ್ ಸವಕಳಿ ವೆಚ್ಚವನ್ನು ಕಳಿಬೇಕು. ಬಟ್ GDPಯಿಂದ ಕಳೆದ್ರೆ ಅದನ್ನೇನಂತ ಕರಿತೀವಿ? NDP ಅಂತ ಕರಿತೀವಿ. ಅದನ್ನು NDP. ಅದೇ GNPಯಿಂದ ಕಳೆದ್ರೆ ಅದನ್ನು NNP ಅಂತ ಕರಿತೀವಿ. ನೆಕ್ಸ್ಟು ಇನ್ನೊಂದು ಅಂಶ ನಮಗೆ ಗೊತ್ತಿರಲಿ. ಈಗಾಗಲೇ ಏನು ಮಾಡ್ತೀವಿ? ನಾಮಿನಲ್ ನ್ಯಾಷನಲ್ ಇನ್ಕಮ್ ಅಂತ ಕರಿತೀವಿ. ನಾಮಿನಲ್ ಮತ್ತು ರಿಯಲ್ ನ್ಯಾಷನಲ್ ಇನ್ಕಮ್ ಅಂತ ಕರಿತೀವಿ. ನಾಮಿನಲ್ ನ್ಯಾಷನಲ್ ಇನ್ಕಮ್ ಅಂದರೆ ಪ್ರಸ್ತುತ ವರ್ಷದ ಬೆಲೆಗಳಲ್ಲಿ ಮಾಪನ ಮಾಡೋದು. ಪ್ರೆಸೆಂಟ್ ಇಯರ್ ಇದೆಯಲ್ವಾ, ರಾಷ್ಟ್ರೀಯ ಆದಾಯವನ್ನು, ನ್ಯಾಷನಲ್ ಇನ್ಕಮನ್ನು ಪ್ರೆಸೆಂಟ್ ಇಯರ್ನಲ್ಲಿ ಇರುವಂಥದ್ದನ್ನು ಲೆಕ್ಕ ಹಾಕೋದು, ಮಾಪನವನ್ನು ಮಾಡೋದು. ಪ್ರೆಸೆಂಟ್ ಇಯರ್ನಲ್ಲಿ ಆದಂತಹದ್ದು ಲೆಕ್ಕವನ್ನು. ಅದೇ ನೈಜ ಅಥವಾ ರಿಯಲ್ ನ್ಯಾಷನಲ್ ಇನ್ಕಮ್ ಅಂದರೆ ಮೂಲ ವರ್ಷಗಳು, ಬೇಸ್ ಇಯರ್ ಇದೆಯಲ್ವಾ, 2011-12 ಈಗ ಪ್ರೆಸೆಂಟ್ ಇರೋದು, ಈ ಇಯರನ್ನು ಬೇಸನ್ನು ಇಟ್ಕೊಂಡು ವ್ಯಕ್ತಪಡಿಸಿದರೆ, ಅದನ್ನು ಕಂಪೇರ್ ಮಾಡಿದರೆ ಅದನ್ನು ನೈಜ ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ರಾಷ್ಟ್ರೀಯ ಆದಾಯಕ್ಕೆ ಸಂಬಂಧಪಟ್ಟಾಗೆ ನಾವು ಬೇಸ್ ಇಯರನ್ನು ಪ್ರೆಸೆಂಟ್ 2011-12 ಅಳತೆಗೋಲಾಗಿ ತೊಗೊಂಡಿದ್ದೀವಿ. ನೆಕ್ಸ್ಟ್ ಮತ್ತೆ 2026ರಿಂದ ಈಗಾಗಲೇ 2022-23 ಬದಲಾವಣೆಗಳಾಗುತ್ತೆ, ಅದು ನಮಗೆ ಗೊತ್ತಿರಬೇಕು. ಹಾಗೆ ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಕರಿತೀವಿ, ತಲಾದಾಯ ಅಂತ ಕರಿತೀವಿ. ತಲಾದಾಯ ಹಾಗಂದರೆ ಒಟ್ಟು ರಾಷ್ಟ್ರೀಯ ಆದಾಯವನ್ನು ಒಟ್ಟು ಜನಸಂಖ್ಯೆಯಿಂದ ಭಾಗಿಸುವ ಮೂಲಕ ತಲಾದಾಯ ಸಿಗುತ್ತೆ. ನೋಡಿ, ತಲಾದಾಯವನ್ನು ಹೇಗೆ ಲೆಕ್ಕ ಹಾಕಲಾಗುತ್ತೆ ಅಂತ ಕೇಳಿದರೆ, ತಲಾದಾಯವನ್ನು ಹೇಗೆ ಲೆಕ್ಕ ಹಾಕಲಾಗುತ್ತೆ ಅಂದರೆ, ಒಟ್ಟು ರಾಷ್ಟ್ರೀಯ ಆದಾಯ ಇದೆಯಲ್ವ, ನ್ಯಾಷನಲ್ ಇನ್ಕಮ್ ಒಟ್ಟು ಎಷ್ಟು ಬಂದಿದೆ ಅದರಲ್ಲಿ ಒಟ್ಟು ಜನಸಂಖ್ಯೆಯನ್ನು ಏನು ಮಾಡಬೇಕು? ಡಿವೈಡನ್ನು ಮಾಡಬೇಕು, ಭಾಗಿಸಬೇಕು. ಆಗ ಸಿಗುತ್ತಲ್ವ, ಅದನ್ನು ಪರ್ ಕ್ಯಾಪಿಟಾ ಇನ್ಕಮ್, ತಲಾದಾಯ ಅಂತ ಕರಿತೀವಿ. ಅದರಲ್ಲಿ 2 ವಿಭಾಗಗಳಿದೆ. ತಲಾದಾಯದಲ್ಲಿ 2 ವಿಧಗಳಿದೆ. ಒಂದು ನಾಮಿನಲ್ ಪರ್ ಕ್ಯಾಪಿಟಾ ಇನ್ಕಮ್ ಅಥವಾ ನಾಮಮಾತ್ರ ತಲಾದಾಯ ಅಂತ ಕರಿತೀವಿ. ಇನ್ನೊಂದು ರಿಯಲ್ ಪರ್ ಕ್ಯಾಪಿಟಾ ಇನ್ಕಮ್, ನೈಜ ತಲಾದಾಯ ಅಂತ ಕರಿತೀವಿ.
ದ ಸೇಮ್ ಅಲ್ಲೇನಿತ್ತು ಅದೇ ಅರ್ಥವನ್ನು ಕೊಡುತ್ತೆ. ತಲಾದಾಯವನ್ನು ಪ್ರಸ್ತುತ ವರ್ಷಗಳ ಬೆಲೆಯಲ್ಲಿ ವ್ಯಕ್ತಪಡಿಸಿದ್ರೆ, ನಾಮಿನಲ್ ಅಂದರೆ ಏನು ಹೇಳುತ್ತೆ, ಪ್ರೆಸೆಂಟ್ ಇಯರ್ನಲ್ಲಿ ವ್ಯಕ್ತಪಡಿಸಿದ್ರೆ, ಪ್ರೆಸೆಂಟ್ ಇಯರ್ನಲ್ಲಿ ಎಷ್ಟಿದೆ ಅನ್ನೋದನ್ನು ವ್ಯಕ್ತಪಡಿಸಿದ್ರೆ ಅಂತಹದ್ದನ್ನು ನಾಮಿನಲ್ ತಲಾದಾಯ ಅಂತ ಕರಿತೀವಿ, ಅಥವಾ ನಾಮಿನಲ್ ಪರ್ ಕ್ಯಾಪಿಟಾ ಇನ್ಕಮ್. ನಾಮಮಾತ್ರ ತಲಾದಾಯವು ಬೆಲೆಗಳ ಹೆಚ್ಚಳದ ಕಾರಣದಿಂದಲೂ ಹೆಚ್ಚಳವಾಗ್ತಿರುತ್ತೆ. ಅಂದರೆ ಇದೇನಾಗ್ತಿರುತ್ತೆ, ಕೆಲವು ವಸ್ತುಗಳನ್ನು ಅವುಗಳಿಗೆ ಸಂಬಂಧಪಟ್ಟ ರಾಷ್ಟ್ರೀಯ ಆದಾಯವನ್ನು ಲೆಕ್ಕ ಹಾಕ್ತಾ ಏನಾಗಿರುತ್ತೆ, ಬೆಲೆಗಳ ಹೆಚ್ಚಳದಿಂದ ಕೂಡ ಇವುಗಳು ಹೆಚ್ಚಳ ಆಗ್ತಿರುತ್ತೆ. ಆದ್ದರಿಂದ ಆದಾಯದ ಹೆಚ್ಚಳದ ವಾಸ್ತವಿಕ ಚಿತ್ರಣವನ್ನು ಇವುಗಳ ಪಕ್ಕವಾಗಿ ನೀಡೋದಿಲ್ಲ. ಅಂದರೆ ಕೆಲವೊಂದು ಸಲ ಜಾಸ್ತಿ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು. ಭಾರತದಲ್ಲಿ ನಾಮಮಾತ್ರ ತಲಾದಾಯವು 1950-51ರಲ್ಲಿ 7,513 ಆಗಿತ್ತು. ಯಾವಾಗ 1950-51ನಲ್ಲಿ 7,513 ರೂಪಾಯಿ ಆಗಿತ್ತು. ಹಾಗೆ ನೋಡೋದಾದರೆ ಗೊತ್ತಿರಲಿ, ಹಾಗೆ ನೋಡೋದಾದರೆ ಇನ್ನು ಬಹಳಷ್ಟು ಇಂಪಾರ್ಟೆಂಟ್ ಇರುವಂಥದ್ದು ಪ್ರೆಸೆಂಟ್ ಕರೆಂಟ್ ಅಫೇರ್ಸನ್ನು ಕೇಳ್ತಾರೆ. ಪ್ರೆಸೆಂಟ್ ಆಗಿಬಿಟ್ಟು ಈಗ ಪ್ರಸ್ತುತ ವರ್ಷದಲ್ಲಿ ಎಷ್ಟಿದೆ ಅನ್ನೋದನ್ನು ಕೇಳ್ತಾರೆ. ಕರೆಂಟ್ ಅಫೇರ್ಸ್ನಲ್ಲಿ ಪ್ರೆಸೆಂಟ್ ಇಯರ್ನಲ್ಲಿ ಎಷ್ಟಿದೆ, ಇದನ್ನು ಎಕನಾಮಿಕ್ ಸರ್ವೆಯಲ್ಲಿ ನಿಮಗೆ ಸಿಗುತ್ತೆ. ಹಾಗೆ ನೈಜ ತಲಾದಾಯ ಅಂತ ಕರಿತೀವಿ, ರಿಯಲ್ ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಕರಿತೀವಿ. ನೈಜ ತಲಾದಾಯವು ಮೂಲ ವರ್ಷದ ಬೆಲೆಗಳಲ್ಲಿ ವ್ಯಕ್ತಪಡಿಸಿದರೆ, ಈಗ ಬೇಸ್ ಇಯರ್ ಇದೆಯಲ್ವಾ, 2011-12 ಆಗಿರ್ಬೋದು, 2022-23 ಆಗಿರ್ಬೋದು, ಈ ಬೇಸ್ ಇಯರ್ನ ಇಟ್ಕೊಂಡು ಅಂದರೆ ಈ ವರ್ಷ ಮತ್ತು ಈಗಿರುವಂಥ ಪ್ರೆಸೆಂಟ್ ಇಯರ್ ಮತ್ತು ಬೇಸ್ ಇಯರ್ ಏನಿದೆ ಇವೆರಡನ್ನು ಕಂಪೇರ್ ಮಾಡಿಬಿಟ್ಟು ಎಷ್ಟು ವ್ಯತ್ಯಾಸಗಳಾಗಿದೆ ಅನ್ನೋದನ್ನು ತಿಳಿಸದೆ ನೈಜ ತಲಾದಾಯ ಅಂತ ಕರಿತೀವಿ. ಇದು ತಲಾದಾಯದ ಹೆಚ್ಚಳದ ವಾಸ್ತವ ಚಿತ್ರಣವನ್ನು ಕೊಡುತ್ತೆ. ಅಂದರೆ ಇವುಗಳೇನಾಗುತ್ತೆ, ಒರಿಜಿನಲ್ ಆದಂತಹ ಅಂದರೆ ವಾಸ್ತವವಾದಂತಹ ಅಂಶ ತಿಳಿಸದೆ ಈ ನೈಜ ಅಥವಾ ರಿಯಲ್ ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಕರಿತೀವಿ. ಬೇಸ್ ಇಯರ್ ಇಂಪಾರ್ಟೆಂಟ್ ನೋಡಿ, ನಾಮಿನಲ್ನಲ್ಲಿ ಕರೆಂಟ್ ಇಯರ್ನ ಬರುತ್ತೆ, ಆದರೆ ರಿಯಲ್ನಲ್ಲಿ ಏನಾಗಿರುತ್ತೆ ಅದು ಬೇಸ್ ಇಯರ್ನ ಇಟ್ಕೊಳ್ತೀವಿ, ಹಾಗಾಗ್ಬಿಟ್ಟು ಇಂಪಾರ್ಟೆಂಟ್ ಇರುತ್ತೆ. ಇದಾಗಿತ್ತು ಇವತ್ತಿನ ತರಗತಿ. ಇನ್ನು ಹಲವು ವಿಷಯಗಳನ್ನು ಮುಂದಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಕ್ತಾಯವನ್ನು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.